ನಮಸ್ಕಾರ ನಮಸ್ಕಾರ. ಹಿಮಾಮಿ ಹೆಲ್ತಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿಯ ಇಂದಿನ ರುಚಿಕರ ಅಡುಗೆಗಳು ಮಾಲದಿ, ಸಾಬುದಾನಾ ವಡೆ, ದಪಾಟಿ, ಹೀರೆಕಾಯಿ ಚಟ್ನಿ. ಸ್ನೇಹಿತರೆ, ಅಸಹನೆಯಿಂದ ಭಾವೋದ್ವೇಗ, ಭಾವೋದ್ವೇಗದಿಂದ ಆತಂಕ, ಆತಂಕದಿಂದ ಅಪಾಯ. ಅಸಹನೆಯಿಂದ ಆಗೋ ಅಪಾಯನ ತಪ್ಪಿಸ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು? ಬಹಳ ಬಹಳ ನಿಮ್ಮ ಬದುಕಿನಲ್ಲಿ ಸಹನೆನ ತುಂಬ್ಕೋಬೇಕು. ಇವತ್ತು ನಮ್ಮ ಒಗ್ಗರಣೆ ಡಬ್ಬಿಗೆ ಬರ್ತಿದಾರಲ್ಲ ಅತಿಥಿ, ಅವರು ಕೂಡ ಅವರ ಬದುಕಿನಲ್ಲಿ ಸಹನೆನ ತುಂಬಿಕೊಂಡಿದ್ದಾರೆ. ಅವ್ರನ್ನ ನೋಡಿದ್ರೆ ಸಾಕು ಸಹನಾ ರೂಪಿ ಅಂತ ಗೊತ್ತಾಗತ್ತೆ. ಯಾರು ಗೊತ್ತಾ? ಅದಕ್ಕಿಂತ ಮುಂಚೆ ಒಂದು ವಿಷಯ ಹೇಳ್ತೀನಿ. ಎಲ್ರೂ ಅಪ್ಪ ನಮ್ಮಮ್ಮ ಅಡ್ಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ, ನಮ್ಮಮ್ಮ ಅಡ್ಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತಾರೆ. ಈಗ ನಮ್ಮ ಸೀರಿಯಲ್ ಅಮ್ಮ ಅಡ್ಗೆ ಹೇಗ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಹಾಗಾದ್ರೆ ಅಮ್ಮ ಬನ್ನಿ. ಹಾಯ್, ಒಗ್ಗರಣೆ ಡಬ್ಬಿಗೆ ಸ್ವಾಗತ. ಥ್ಯಾಂಕ್ ಯು. ಆದ್ರೆ ಈ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಅಥವಾ ನಮ್ಮ ಈ ಅಡಿಗೆ ಮನೆಗೆ ನೀನ್ ಸ್ವಾಗತ ಮಾಡೋದೇನು ಬೇಕಾಗಿಲ್ಲ ಕಣೆ. ಯಾಕೆ? ಯಾಕೆಂದ್ರೆ ಇದೇ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ಅಮ್ಮನ ಕೈ ರುಚಿನ ನಾನು ಸುಮಾರು ದಿವಸ ನಡೆಸ್ಕೊಟ್ಟಿದ್ದೀನಿ. ಓ ಹಾಗೆ, ನಿನಗೋಸ್ತು, ನನ್ಗಲ್ಲ ಇದು ಅಡಿಗೆ ಮನೆ. ಅದೇ ಹೇಳಕ್ ಹೋದೆ. ನಾನ್ ಹೊಸದಾಗಿ ಬಂದಿರೋದ್ರಿಂದ ನಿಮ್ಗೆ ಸ್ವಾಗತ, ಮತ್ತೊಮ್ಮೆ ಸ್ವಾಗತ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ಇವಾಗ ನನಗೋಸ್ಕರ ಏನ್ ಸ್ಪೆಷಲ್ ಹೇಳ್ಕೊಡ್ತಾ ಇದ್ದೀರಾ? ನಿನಗೋಸ್ಕರ ಸ್ಪೆಷಲ್ ಅಂದ್ರೆ, ನಾನು ಉತ್ತರ ಕರ್ನಾಟಕದವಳು. ಅಲ್ಲಿದ್ ಒಂದು ಸ್ಪೆಷಲ್ ಸ್ವೀಟ್ನ, ನೀನ್ ಸ್ವೀಟ್ ಆಗಿದೆಯಲ್ವಾ, ನಿಂಗೆ ಸ್ವೀಟ್ ಸೇರ್ದೆ ಹೋದ್ರು ಕೂಡ ನೀನು ಸ್ವೀಟ್ ಆಗಿದೆಯಾ ನಂಗೆ ಗೊತ್ತು. ಅದಕ್ಕೇನೆ ಅಲ್ಲಿ ಸ್ಪೆಷಲ್ ಒಂದು ಮಾಲೇದಿ ಅಂತ ಇದೆ. ಮಾಲ್ದಿ, ಮಾಲ್ದಿ, ಮಾಲೇದಿ ಏನ್ ಬೇಕಾದ್ರೂ ಅನ್ಬೋದು. ಅದನ್ನ ಮಾಡ್ಕೊಡೋಣ ಅಂದ್ಕೊಂಡಿದ್ದೀನಿ. ಮಾಡ್ಲಾ? ಖಂಡಿತ. ಮಾಲದಿ, ಈ ಮಾಲೇದಿಗೆ ಏನೇನ್ ಬಳಸಿದ್ರ ಅಂತ ಒಂದ್ಸಲಿ ಹೇಳ್ಬಿಡಿ. ಚಪಾತಿ, ಬೆಲ್ಲ, ಶೇಂಗಾದ ಪುಡಿ, ಹುರ್ಗಡ್ಲೆ, ತುಪ್ಪ, ಗಸಗಸೆ, ಎಲೆ. ಈ ಶೇಂಗಾಯಿ ಪುಡಿ ಅಂದ್ರೆ ಕಡಲೆಕಾಯಿ ಪುಡಿ. ಕಡಲೆಕಾಯಿ ಹುರಿದು ಸಿಪ್ಪೆ ತೆಗೆದು ಪುಡಿ ಮಾಡಿ. ಸರಿ. ಈಗ ಫಸ್ಟ್ ಮಿಕ್ಸ್ ಜಾರ್ ಕೊಡು ನಮಗೆ. ದೊಡ್ಡ ಜಾರ್ ಬೇಕು, ಪುಟ್ ಜಾರ್ ಬೇಕು? ಪುಟ್ನೆ ಕೊಡು ಸಾಕು. ಈ ಚಪಾತಿ ಇರುತ್ತಲ್ಲ, ಇದನ್ನ ಹೀಗೆ ಪೀಸ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಬೇಕು. ಈ ಚಪಾತಿನ ಕ್ರಿಸ್ಪಿಯಾಗಿ ಮಾಡ್ಕೊಂಡಿರ್ಬೇಕಾ? ಕ್ರಿಸ್ಪಿಯಾಗಿ ಮಾಡಿದ್ರೆ ಬೇಗ ಪುಡಿ ಆಗುತ್ತೆ, ಇಲ್ಲದೆ ಹೋದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಆಮೇಲೆ ಇದು ಒಂದು ಅಡ್ವಾಂಟೇಜ್ ಏನು ಗೊತ್ತಾ? ಇವಾಗ ನೆನ್ನೆ ಚಪಾತಿ ಉಳಿದಿರುತ್ತೆ, ಅದನ್ನ ಯಾರು ತಿನ್ನಲ್ಲ. ಹೌದು. ಅಯ್ಯೋ ನೆನ್ನೆ ಚಪಾತಿನ ಅದನ್ನ ಯಾರು ತಿನ್ಬೇಕು ಅಂತಾರೆ. ಆವಾಗ ಏನ್ ಮಾಡ್ಬೇಕು, ಇದನ್ನ ಈ ತರ ಪುಡಿ ಮಾಡಿ ಇದನ್ನ ಮಾಲೇದಿ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದನ್ನ ಒಂದು ಜಾರ್ಗೆ ಹಾಕ್ಬಿಡು. ಓಕೆ. ಈಗ ಈ ಹುರ್ಗಡ್ಲೆ ಕೂಡ ಒಂಚೂರು ಪುಡಿ ಮಾಡ್ಕೊಂಡ್ಬಿಡೋಣ. ಸಾಕು. ಇದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಈಗ ಹುರ್ಗಡ್ಲೆ ಪುಡಿ ಮಾಡಿರೋದು ಒಂದು ಬಾಣಲೆ ಕೊಡು. ಈ ಗಸಗಸೆನ ಸ್ವಲ್ಪ ಹುರಿದಿಟ್ಕೊಳ್ಳೋಣ. ಎರಡು ಸ್ಪೂನ್ನಷ್ಟು ಗಸಗಸೆ ಹಾಕಿದ್ದೀನಿ. ಇವಾಗ ಅಮ್ಮ, ಸುಮಾರು ಎಷ್ಟು ಸೀರಿಯಲ್ ಅಲ್ಲಿ ಅಮ್ಮ ಪಾತ್ರ ಮಾಡಿದ್ದೀರ ನೀವು? ಅಯ್ಯೋ ಲೆಕ್ಕನೇ ಇಲ್ಲ. ಮಿಲಿಯನ್ 1 ಮಿಲಿಯನ್ ಆಗಿದೆಯಾ? ನೋಡ್ರದ್ರಲ್ಲೆಲ್ಲ ಫಸ್ಟ್ ಹೆಸರು ನಿಮ್ದು ಬರುತ್ತೆ. ಗಸಗಸೆ ಇದಕ್ಕೆ ಹಾಕ್ತೀನಿ, ಬೇಕಿತ್ತು. ಈಗ ಇದಕ್ಕೇನೆ ತುಪ್ಪ ಹಾಕೋಣ. ನಂಗೆ ನಿಜವಾಗ್ಲೂ ಇದು ಕ್ಯೂರಿಯಾಸಿಟಿ ಹೆಂಗಾಗ್ತಿದೆ ಅಂದ್ರೆ, ಏನಿದು ಉಂಡೆ ತರ ಇರತ್ತಾ ಅಥವಾ ಪುಡಿ ತರ ಇರತ್ತಾ, ಬರ್ಫಿ ತರ ಇರತ್ತಾ? ಇಲ್ಲ, ಇದು ಉಂಡೆನೆ, ಉಂಡೆ ತರನೇ ಮಾಡೋದಿದ್ನ. ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕೀಗ ಬೆಲ್ಲ ಹಾಕೊಂಡ್ಬಿಡೋಣ.
ಬೆಲ್ಲ ಒಂದು ಅಚ್ಚು ತಗೊಂಡಿದ್ದೀರಾ? ಇಲ್ಲ, ಇದು ಜಾಸ್ತಿ ಇದೆ. ಇನ್ನು 1 ಕಪ್ ಇದೆ ಇದು. ಹಾ ಹಾ. ಆಮೇಲೆ ಚಪಾತಿ ಅಂತೂ 3 ಚಪಾತಿ ಹಾಕಿದ್ದೀನಿ. ಅದನ್ನ ತುಪ್ಪದ ಜೊತೆ ಯಾಕೆ ಹಾಕೊಂಡ್ರಿ? ಯಾವುದು? ಇದನ್ನ ಕರಗಬೇಕಲ್ಲ ಇದು ಬೆಲ್ಲನ? ಹಾ, ಅಂದ್ರೆ ಇದಕ್ಕೆ ನಾವು ನೀರು ಉಪಯೋಗಿಸಲ್ಲ. ಸರಿ. ಯಾವುದೇ ಹಾಲು ನೀರು ಇದೇನು ಉಪಯೋಗಿಸದೇನೆ ಉಂಡೆ ಕಟ್ಟಕ್ ಆಗಲ್ವಲ್ಲ. ಅಲ್ಲ, ಬೆಲ್ಲ ಹಾಗೆ ಹಾಕಿದ್ರು ಒಂದೊಂದ್ಸಲಿ ನೀರು ಇದಾಗುತ್ತಲ್ವಾ? ಇಲ್ಲ, ಅದು ತುಂಬಾ ಏರ್ ಪಾಕ ಅಂತಾರಲ್ಲ, ಹಂಗ್ ಬಂದ್ಬಿಡತ್ತೆ. ಈಗ ಇದು ಪೂರ್ತಿಯಾಗಿ ಕರಗದ್ಮೇಲೆ ಇದಕ್ಕೇನೆ ಈ ಪುಡಿ ಮಾಡಿ ಇಟ್ಕೊಂಡಿದೀವಲ್ಲ ಚಪಾತಿ, ಇದಕ್ಕೆ ಹಾಕ್ಬಿಟ್ಟು ಕಲಿಸ್ಕೊಂಡು ಕಟ್ಬಿಡ್ಬೇಕು. ಈಗ ನೋಡು, ಇದಕ್ಕೇನೆ ಈಗ ಏಲಕ್ಕಿ ಹಾಕಿದೀವಿ, ಹುರ್ಗಡ್ಲೆ ಪುಡಿ ಹಾಕಿದೀವಿ, ಚಪಾತಿ ಇದೆ. ಈಗ ಶೇಂಗಾದ ಪುಡಿ ಹಾಕ್ತಾ ಇದ್ದೀನಿ. ಶೇಂಗಾದ ಪುಡಿ ಮತ್ತೆ ಈ ಪುಟಾಣಿ ಪುಡಿ, ಹುರ್ಗಡ್ಲೆ ಪುಡಿನ ಈಕ್ವಲ್ ಆಗಿ ಹಾಕಿದ್ದೀನಿ. ಓಕೆ. ಒಂಚೂರು ಏಲಕ್ಕಿ ಪುಡಿ, ಗಸಗಸೆ 2 ಸ್ಪೂನ್ ಹಾಕಿದ್ದೀನಿ. ಈಗ ಇದನ್ನೆಲ್ಲಾನು ಮಿಕ್ಸ್ ಮಾಡಿಬಿಡೋಣ. ಒಂಚೂರು ದೊಡ್ಡ ಬೌಲ್ ಬೇಕಾ ನಿಮ್ಗೆ? ಇದೇ ದೊಡ್ಡದಾಗಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲ, ಮಾಡೋಣ. ಬೇಕಾದ್ರೆ ಇನ್ನೊಂದು ದೊಡ್ಡ ಇದನ್ನ ಇದ್ರಲ್ಲಿ ಹಾಕ್ಬಿಡೋಣ. ಬಗಸ್ಲಾ ಇದನ್ನ. ನೀವ್ ಇದನ್ನ ಬಿಸಿ ಬಿಸಿ ಹಾಕಿದಾಗ್ಲೇ ಕಟ್ತೀರಾ? ಬಿಸಿ ಬಿಸಿ ಅಂದ್ರೆ ಕೈ ಆಡ್ತಾ ಆಡ್ತಾ ಆರೋಗುತ್ತೆ, ತಣ್ಣಗಾಗ್ಬಿಡತ್ತೆ ಇದೀಗ. ಮತ್ ಮಿಕ್ಸ್ ಹಾಕ್ಬೇಕಲ್ಲ, ಸ್ವಲ್ಪ ಬಿಸಿ ಇದ್ರೇನೆ ಮಿಕ್ಸ್ ಆಗೋದು. ಓಕೆ. ಆಮೇಲೆ ಇದನ್ನ ಇನ್ನೊಂದು ಟೈಪ್ನು ಮಾಡ್ತಾರೆ. ಇವಾಗ ನಾವು ಇದು ಪುಡಿ ಮಾಡ್ಕೊಂಡ್ವಲ್ಲ, ಬೆಲ್ಲನ ಬರೀ ಪುಡಿ ಬೆಲ್ಲನ ಇದಕ್ಕೆ ಹಾಕ್ಬಿಟ್ಟು ಕಲಿಸ್ಬಿಡ್ತಾರೆ. ಅಂದ್ರೆ ಪುಡಿ ಪುಡಿಯಾಗೇ ಇರುತ್ತೆ ಅದು. ಆಮೇಲೆ ತಟ್ಟೆಲಿ ಹಾಕೊಳ್ಳುವಾಗ ಆ ಪುಡಿನೇ ಹಾಕೊಂಡ್ಬಿಟ್ಟು ಹಾಲು ಹಾಕೊಂಡು ಅದಕ್ಕೆ ಅದ್ರ ಜೊತೆನೆ ತುಪ್ಪ ಹಾಕೊಂಡು ತಿಂತಾರೆ. ಸರಿ ಸರಿ. ಹೀಗ್ ಮಾಡಿದ್ರೆ ಇದನ್ನ ನೀವು ಸುಮಾರು ಒಂದು 8 ದಿವಸ ಇಡ್ಬೋದು, ಕೆಡಲ್ಲ. ಇವಾಗ ನೀವು ಬರೀ ಚಪಾತಿ ಇಟ್ರೆ 8 ದಿವಸ ಇಡಕ್ಕಾಗಲ್ಲ. ಬಟ್ ಈ ತರ ಮಾಡ್ಬಿಟ್ರೆ ಅದನ್ನ 8 ದಿವಸ ಹಾಗೆ ಇಟ್ರು ಏನೂ ಆಗಲ್ಲ. ಇವಾಗ ಡೈಟಿಂಗ್ ಅದು ಇದು ಅನ್ನೋರ್ಗೆ ಚೆನ್ನಾಗಿರುತ್ತೆ ಇದು. ಆಮೇಲೆ ಈಗ ಟೂರು ಟ್ರಿಪ್ಪು ಅಂತ ಎಲ್ಲ ಹೋಗ್ತಿರ್ತೀವಲ್ವಾ, ಆ ಟೈಮಲ್ಲಿ ಒಬ್ಬೊಬ್ರು ಹೊರಗಡೆ ಇಷ್ಟಪಡಲ್ಲ, ಚೆನ್ನಾಗಿರಲ್ಲ ಅನ್ಕೋತೀವಿ. ಆ ಟೈಮಲ್ಲಿ ಇದನ್ನೆಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ. ಬೆಲ್ಲ ಉಪಯೋಗಿಸಿದ್ರ ಗೋಧಿ ಹಿಟ್ಟನ್ನ ಮಾಡಿರೋ ಚಪಾತಿ ಇದೆ, ಖಂಡಿತವಾಗ್ಲೂ ಆರೋಗ್ಯಕ್ಕೆ ಸಖತ್ ಒಳ್ಳೇದೇ ಅನ್ಸುತ್ತೆ. ಒಳ್ಳೇದು, ಖಂಡಿತ ಒಳ್ಳೇದಿದು. ಇದಕ್ಕೆ ಡ್ರೈ ಫ್ರೂಟ್ಸ್ ಏನು ಹಾಕಲ್ವಾ? ಯೂಶ್ವಲಿ ಇದಕ್ಕೆ ಹಾಕಲ್ಲ, ಮಾಲೇದಿಗೆ ಯಾವತ್ತೂ ಹಾಕಲ್ಲ. ಬರೀ ಏಲಕ್ಕಿ ಪುಡಿ ಕಸ್ಕಸಿ ಬಿಟ್ರೆ ಬೇರೆ ಯಾವ. ನೀವ್ ಯಾವಾಗ ಈ ಅಡಿಗೆ ಎಲ್ಲ ಕಲ್ತಿದ್ದು? ಅದು ದೊಡ್ಡ ಕತೆ ಕಣೆ. ಹೌದಾ? ಹಾಗಾದ್ರೆ ಕೇಳಲೇಬೇಕು, ಅಷ್ಟೊಂದು ಎಕ್ಸೈಟಿಂಗ್ ಕತೆ ಅನ್ಸುತ್ತೆ. ಅಂದ್ರೆ ಏನು ಗೊತ್ತಾ, ನಾನು ಅಮ್ಮನ ಮನೇಲಿ ಕೊನೆ ಮಗಳು. ಕೊನೆ ಮಗಳು ಅಂದ ತಕ್ಷಣ ಗೊತ್ತಾಗುತ್ತೆ, ಫುಲ್ ಮುದ್ದಿಂದ ಬೆಳೆಸಿರ್ತಾರೆ. ಮುದ್ದಿಂದ ಅಡಿಗೆ ಮನೆಗೆ ಹೋಗ್ಬೇಕು ಅಂದ್ರೂ ಅವ್ರು ಬೇಡ ಅಂತಾರೆ. ಅಡಿಗೆ ಏನು ಬರ್ತಿರ್ಲಿಲ್ಲ ನನ್ಗೆ. ಮನೇಲಿ ಕೊನೆ ಮಗಳು ಬೇರೆ ನಾನು, ಏನು ಅಡಿಗೆ ಬರ್ತಿರ್ಲಿಲ್ಲ ಕಣೆ. ನನಗೆ ಮದ್ವೆ ಆದಾಗ 20 ವರ್ಷ ಆಯ್ತು. ಹಾಗೇನೆ ಬಂದೆ, ಬೆಂಗಳೂರಿಗೆನೆ ಬಂದಿದ್ದು ಗದಗ್ನಿಂದ. ಇಲ್ಲಿ ನಾನು ನನ್ ಗಂಡ ಬಿಟ್ರೆ ಬೇರೆ ಯಾರು ಇರ್ಲಿಲ್ಲ. ಏನ್ ಮಾಡ್ಬೇಕು ಗೊತ್ತಿಲ್ಲ, ಅಡಿಗೆ ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಏನೂ ಗೊತ್ತಿಲ್ಲ ನನ್ಗೆ. ಆದ್ರೂ ಹೇಗ್ಯಾಕೋ ಒಂದು ಅನ್ನ ಸಾರು ಇದ್ ಮಾಡ್ತಿದ್ದೆ. ಚಪಾತಿ ಅಂತೂ ಎಷ್ಟು ಕೆಟ್ಟನಾಗ ಆಗ್ತಿತ್ತು ಅಂದ್ರೆ, ಗೋಡೆಗೆ ಹೋಗಿದ್ರೆ ಅದು ಬೌನ್ಸ್ ಆಗಿ ನನ್ ಮುಖಕ್ಕೆ ಬಡಿಯುತ್ತೇನೋ ಅನ್ನೋ ಒಟ್ಟು ಹಾರ್ಡ್ ಚಪಾತಿ ಆಗ್ತಿತ್ತು. ನಂಗೆ ತಿನ್ನಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಅದನ್ನ ನೋಡಿದ್ರೆ ಅಳು ಬಂದ್ಬಿಡ್ತಾ ಇತ್ತು. ಆಮೇಲೆ ನನ್ ಗಂಡ ಹೇಳೋರು, ಪರವಾಗಿಲ್ಲ ಕಣೆ ಚೆನ್ನಾಗೇ ಇದೆ, ಪರವಾಗಿಲ್ಲ ಮಾಡ್ತಾ ಮಾಡ್ತಾ ಬರುತ್ತೆ, ಮಾಡು ಮಾಡು ಅನ್ನೋರು. ಮಾಲ್ದಿ ಆಯ್ತಾ? ಹಾ, ಆಯ್ತು. ಇವಾಗ ಜಯಶ್ರೀ, ಉತ್ತರ ಕರ್ನಾಟಕದ ಸ್ಪೆಷಲ್ ಮಾಲೇದಿ ನಿಂಗೋಸ್ಕರ ರೆಡಿ ಆಗಿದೆ. ಥ್ಯಾಂಕ್ ಯು ಅಮ್ಮ. ಮಾಲೇದಿ ತಿನ್ಲಾ? ಬಿಸಿಯಾಗಿದೆ, ಬೆಚ್ಚಗಿದೆ ಅಲ್ಲ? ಅದು ಪಾಕ ಅಲ್ಲ, ಬೇಗ ಆರಲ್ಲ. ಟೇಸ್ಟ್ ಮಾಡ್ಬಿಡ್ಲಾ? ಖಂಡಿತ ಮಾಡಿ. ಚೆನ್ನಾಗಿಲ್ವಾ? ಸವಿತಾ ಇದ್ದೀನಿ. ಓ, ಸದ್ಯ ಬದುಕುವೆ ನಾನು.
ಒಂದು ಸಿಹಿ ಮಾಡ್ಬೇಕಾದ್ರೆ ದ್ರಾಕ್ಷಿ ಗೋಡಂಬಿ ಇರ್ಲಿಲ್ಲ ಅಂದ್ರೆ ಅಯ್ಯೋ ಇದಕ್ಕೆ ಹಾಕ್ಬೇಕಾಗಿತ್ತು ಅಂತ ಏನೋ ಒಂಥರ ಅನ್ಸ್ತಾ ಇರುತ್ತೆ. ಅದೊಂದು ಮಿಸ್ಸಿಂಗ್ ಅನ್ಸುತ್ತೆ. ಇದ್ರಲ್ಲಿ ಅದೇನೂ ಇಲ್ಲ, ಬೇಕಿಲ್ಲ. ಬೇಕು ಅಂದ್ರೆ ಒಣ ಕೊಬ್ಬರಿ ಹಾಕೋಬಹುದು, ಬ್ಯಾಡ್ದಿದ್ರೆ ಇಷ್ಟೇನೆ ಮಾಡ್ಕೋಬಹುದು. ಬಟ್ ಹಸಿ ಕೊಬ್ಬರಿ ಅಂತೂ ಹಾಕಲ್ಲ ಇದಕ್ಕೆ, ಕಾಯಿ ಹಸಿ ಕೊಬ್ಬರಿ. ಯಾಕೆಂದ್ರೆ ಇದು ತುಂಬಾ ದಿವಸ ಉಳಿಬೇಕಲ್ಲ, ಆದ್ರಿಂದ ಹೀಗೇನೆ ಇದು ಮಾಡೋದು. ದ್ರಾಕ್ಷಿ ಗೋಡಂಬಿ ಏನು ಬೇಡ. ತಿಂದ ಮೇಲೂ ಅಷ್ಟೇ ಅದ್ರ ಸ್ವಾದ ಏನ್ ಚೆನ್ನಾಗಿ ಬಾಯಲ್ಲೇ ಉಳಿಯತ್ತೆ ಅಲ್ಲ. ಬೆಲ್ಲ ತುಪ್ಪದ ಘಮಲು ಅಲ್ಲ. ಮಾಲದಿ ಮಾಡಲು ಮೊದಲು ಗ್ರೈಂಡ್ ಮಾಡಿಕೊಂಡಿದ್ದ ಚಪಾತಿ ಪುಡಿ ಮತ್ತು ಹುರಿಗಡಲೆ ಪುಡಿಯನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿಕೊಂಡು ಹುರಿದುಕೊಂಡಿದ್ದ ಗಸಗಸೆ, ಶೇಂಗಾ ಪುಡಿ, ಏಲಕ್ಕಿ ಇವೆಲ್ಲವನ್ನು ಹಾಕಿ ಕಲಸಿ ಒಂದು ಬಾಣಲಿಗೆ ತುಪ್ಪ ಮತ್ತು ಬೆಲ್ಲವನ್ನು ಹಾಕಿ ಕುದಿಸಿ ಅದನ್ನು ಪಾಕ ಮಾಡಿಕೊಳ್ಳಿ. ಅದನ್ನು ಸಹ ಚಪಾತಿ ಮಿಶ್ರಣಕ್ಕೆ ಹಾಕಿ ಕಲಸಿ ನಂತರ ಆ ಮಿಶ್ರಣವನ್ನು ಚಿಕ್ಕ ಚಿಕ್ಕ ಉಂಡೆಯಂತೆ ಮಾಡಿಕೊಳ್ಳಿ. ಈಗ ರುಚಿಯಾದ ಮಾಲದಿ ಸವಿಯಲು ಸಿದ್ಧ. ಇವಾಗ ಅಮ್ಮ ಏನ್ ಗೊತ್ತಾ, ನಾನು ತಿಂತಿರ್ತೀನಿ, ನಮ್ಮ ಪ್ರೇಕ್ಷಕರಿಗೋಸ್ಕರ ಒಂದು ಟಿಪ್ಸ್ ಕೊಡಿ. ಯಾವ ಥರದ ಟಿಪ್ಸ್ ಬೇಕು? ಬ್ಯೂಟಿ ಟಿಪ್ಸ್ ಹೇಳ? ಅಮ್ಮ ಇಷ್ಟೊಂದು ಗ್ಲಾಮರಸ್ ಆಗಿರೋದಕ್ಕೆ ಬ್ಯೂಟಿ ಟಿಪ್ಸ್ ಹೇಳ್ತಾ ಇದಾರೆ. ಗ್ಯಾರಂಟಿ ನಿಮ್ಮ ಏನೋ ನೀವು ಉಪಯೋಗಿಸುವಂತ ಒಂದು ಟಿಪ್ ಇರಬೇಕು. ಹೇಳಿ ಹೇಳಿ. ಖಂಡಿತ. ಬೆಳಿಗ್ಗೆ ಹಾಲಿನ ಕೆನೆ ತೆಗಿತೀವಲ್ಲ, ಹಾಲು ಕಾಯಿಸಿರ್ತೀವಲ್ಲ, ಅದ್ರ ಕೆನೆ ತೆಗೆದಾದ್ಮೇಲೆ ಒಂದು ಸ್ಪೂನ್ ಒಂದು ಬಟ್ಲಿಗೆ ಹಾಕೊಂಡು ಒಂಚೂರು 2 ಡ್ರಾಪ್ ಜೇನುತುಪ್ಪ ಹಾಕಿ ಹಚ್ಕೊಂಡ್ಬಿಡ್ಬೇಕು ಡೈಲಿ. ಮಸಾಜ್ ಮಾಡ್ಬೇಕಾ? ಮಸಾಜ್ ಏನು ಬೇಡ, ಸ್ವಲ್ಪ ಹಿಂಗ್ ಹಚ್ಕೊಂಡು ಒಂದ್ ನಿಮಿಷ ಹಿಂಗ್ ಉಜ್ಕೊಂಡ್ ಬಿಟ್ರೆ ಆಮೇಲೆ ಅಡಿಗೆ ಮಾಡ್ತಾ ಟೀ ಮಾಡ್ತಾ ಒಂದು 15-20 ನಿಮಿಷ ಹೇಗೋ ಹೊರಟೋಗ್ಬಿಡುತ್ತೆ. ಆಮೇಲೆ ಮುಖ ತೊಳೆದು ನೋಡು ಎಷ್ಟು ಗ್ಲೋ ಬರುತ್ತೆ ಅಂತ. ಹೌದಾ? ಅದಕ್ಕೆ ನಾವು ಹೆಚ್ಚಾಗಿ ಏನು ಟೈಮ್ ಸ್ಪೇರ್ ಮಾಡ್ಬೇಕಾಗಿಲ್ಲ, ಏನು ಖರ್ಚು ಮಾಡ್ಬೇಕಾಗಿಲ್ಲ. ಅದ್ರ ಜೊತೆನೇ ಇರ್ತೀವಲ್ವಾ ನಾವು ಅಡಿಗೆ ಮನೆಯಲ್ಲಿ. ಅದೇ ಒಂದ್ ಚೂರ್ ಹಚ್ಕೊಂಡ್ಬಿಟ್ರೆ ಆಗೋಯ್ತಪ್ಪ. ವಾವ್, ಅಮ್ಮನ ಸ್ಕಿನ್ನು ಇಷ್ಟು ಚೆನ್ನಾಗಿರೋದಕ್ಕೆ ಸೀಕ್ರೆಟ್ ಏನು ಅಂತ ನಂಗೆ ಗೊತ್ತಾಯ್ತು. ಸೊ ನಾಳೆ ಬೆಳಗ್ಗೆಯಿಂದಾನೆ ಶುರು. ನಾನು ಖಂಡಿತ ಹುಡುಕೊಂಡು ಹೋಗಿ ಹಾಲಿನ ಕೆನೆ, ಜೇನುತುಪ್ಪ ಎಲ್ಲ. ಈಗ ನೆಕ್ಸ್ಟ್ ನಮ್ಮ ಸ್ನೇಹಿತರಿಗೋಸ್ಕರ, ನಮ್ಮ ವೀಕ್ಷಕರಿಗೋಸ್ಕರ ಏನ್ ಹೇಳ್ಕೊಡ್ತಾ ಇದ್ದೀರಾ? ಸಾಬುದಾನ ವಡ. ಸೀಮೆ ಅಕ್ಕಿ ಅಂತಾರೆ ನೋಡು. ಹೌದು, ಅದೇ. ಇದರಲ್ಲಿ ಪಾಯಸ ಸಕ್ಕದಾಗಿರುತ್ತೆ ಸೀಮೆ ಅಕ್ಕಿಲಿ ಅಲ್ವಾ? ಆಮೇಲೆ ತಂಪು ಕೂಡ ಅಂತ ಹೇಳ್ತಾರೆ ಸೀಮೆ ಅಕ್ಕಿ ಅಲ್ಲ? ಹೌದು, ತಂಪು ಕೂಡ. ಮತ್ತೆ ಇದ್ರದ್ದು ಉಪ್ಪಿಟ್ಟು ತುಂಬಾ ಚೆನ್ನಾಗುತ್ತೆ. ಕಿಚಡಿ. ಹಾ, ಓಕೆ. ಇದಕ್ಕೆ ಏನೇನ್ ಬಳಸ್ತಾ ಇದ್ರ ಅಂತ ಒಂದ್ಸಲಿ ಹೇಳ್ಬಿಡಿ. ತುಂಬಾ ಲಿಮಿಟೆಡ್ ಐಟಮ್ಸ್ ಇದು. ಸಾಬುದಾನ, ಆಲೂಗಡ್ಡೆ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಹಸಿಮೆಣಸಿನಕಾಯಿ, ಶೇಂಗಾ ಪುಡಿ. ಸೊ ಫಸ್ಟ್ ಒಂದು ಬೌಲ್ ತಗೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ಅರ್ಧ ಗಂಟೆ ನೀರಲ್ಲಿಟ್ಟು ನೆನೆಸ್ಬೇಕು. ಬಿಸಿನೀರಿನಲ್ಲಿ ಅಂತ ಏನಾದ್ರು? ಇಲ್ಲ, ತಣ್ಣೀರಲ್ಲೇನೆ ನೆನೆಸಿ ಆಮೇಲೆ ಒಂದು 2-3 ಅವರ್ಸ್ ನೀರ್ ಬಸದ ಮೇಲೆ ಇಡಬೇಕು. ನೀರೆಲ್ಲ ಬಸ್ ತೆಗೆದು ಬಿಡ್ಬೇಕು. ಒಂದು 2-3 ಅವರ್ಸ್ ಇಡಬೇಕು. ಆವಾಗ ಚೆನ್ನಾಗಿ ನೆಂತಿರುತ್ತೆ. ಆಲೂಗಡ್ಡೆನ ಬೇಯಿಸ್ಬಿಟ್ಟು ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿ ಇಟ್ಕೊಂಡಿರೋದಿದೆ. ಇದು ಟೇಸ್ಟ್ಗೋಸ್ಕರನೂ ಹಾಕೋದು ಆಲೂಗಡ್ಡೆನ. ಇದು ಕಾಳಾಗಿರುತ್ತಲ್ಲ ಸಾಬುದಾನ, ಅದು ಹೊಂದ್ಕೊಳ್ಳಿ ಅಂತಾನು ಹಾಕೋದು. ಬಾಂಡ್ ಆಗುತ್ತೆ ಚೆನ್ನಾಗಿ. ಹೌದು. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ. ಇದರಲ್ಲಿ ಖಾರ ಇರುತ್ತಾ ಇದು? ಅಂದ್ರೆ ಹಸಿಮೆಣಸಿನಕಾಯಿ ಸಣ್ಣಕ್ಕೆ ಹೆಚ್ಚಿದ ಖಾರ ಸಿಗುತ್ತೆ. ಅಲ್ಲ, ಇದಲ್ಲ, ಇದು ಹೆಚ್ಚು ಖಾರ ಹಾಕಿ ಮಾಡೋದು ಅಥವಾ ಹೇಗಿರುತ್ತೆ ಇದು ಅಂತ? ನಿಮ್ಗೆ ಯಾವ ತರ ಇಷ್ಟ? ತುಂಬಾ ಖಾರ? ನಂಗೆ ತುಂಬಾ ಖಾರ ಇಷ್ಟ. ಹೌದಾ? ಹಾಗಾದ್ರೆ ನಾನು ಖಾರ ಅಷ್ಟೊಂದು ಇಷ್ಟ ಇಲ್ಲ, ಮೀಡಿಯಂ ಆಗಿ ಹಾಕ್ಬಿಡ್ತೀನಿ, ಇಬ್ರು ತಿನ್ಬೋದಲ್ಲ. ಓಕೆ. ಈಗ ಶೇಂಗಾದ ಪುಡಿ ಹಾಕ್ತಾ ಇದ್ದೀನಿ. ಒಂದು 4 ಸ್ಪೂನ್ ಅಷ್ಟು ಹಾಕಿದ್ದೀನಿ. ನೀವು ಈ ಉಪ್ಪು ಹಾಕ್ಬೇಕಾದ್ರೆ ಕೈ ಅಳತೆ ಎಲ್ಲ ಹಾಕ್ತೀರಾ ಅಥವಾ? ಕೈ ಅಳತೆನೆ. ಹೌದು. ಆಮೇಲೆ ಕೆಲವು ಸಲ ಏನ್ ಹೇಳ್ತೀವಿ ಅಂದ್ರೆ 1 ಎಲೆಗೆ ಹಾಕುವಷ್ಟು ಹಾಕು, 2 ಎಲೆಗೆ ಹಾಕುವಷ್ಟು ಹಾಕು. ಎಲೆಗೆ ಅಂದ್ರೆ ಎಷ್ಟಮ್ಮ ಹಾಕ್ತಿವಿ? ಇಷ್ಟ. ಹೌದು. ಹಾಗೆ 1 ಎಲೆಗೆ ಹಾಕುವಷ್ಟು ಹಾಕು, 2 ಎಲೆಗೆ ಹಾಕುವಷ್ಟು ಹಾಕು ಅಂತ ಲೆಕ್ಕ ಹೇಳ್ಕೊಳ್ಳೋದು. ಕರಿಬೇವು, ಎಣ್ಣೆಕಾಯಿ ಇದು ಮಿಕ್ಸ್ ಮಾಡ್ಕೊಳ್ಳೋವರೆಗೂ ಕಾಯಿ ಬಿಡುತ್ತೆ. ಇಮಾಮಿ ಹೆಲ್ತಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಖಂಡಿತ ಹೌದು. ಸೊ ಯೋಚನೆ ಮಾಡದೆ ಡೀಪ್ ಫ್ರೈ ಮಾಡಿದ್ರು ಯೋಚನೆ ತಿನ್ಬೋದು. ನೀನು ನಾನು ಇಬ್ರು ತಿನ್ಬೋದು. ಸೊ ನಿಮ್ಮನೇಲೂ ಇದನ್ನೇ ಬಳಸ್ತೀರಾ ಅಂತ ಆಯ್ತು? ಖಂಡಿತ. ಇದನ್ನ ತಟ್ಕೊಂಡ್ಬಿಡೋಣ.
ಇದು ಅಂಗೈಯಲ್ಲೇ ತಡ್ತೀರಾ ಅಥವಾ ಇದಕ್ಕೆ ಎಲೆ ಅಥವಾ ಒಂದು ಎಲೆ ಅಥವಾ ಪ್ಲಾಸ್ಟಿಕ್ ಕವರು ಅದ್ರಲ್ಲಿ ತಟ್ಬಿಡೋಣ. ಈ ತರ ತಟ್ಟಿ ಇಟ್ಕೊಂಡು ನಾವು ಮಾಮೂಲಿ ಆಂಬಡೆ ಸೈಜ್ ಅಲ್ಲೇ ಇದೆ ಅಲ್ವಾ ಇದು? ಹೌದು ಹೌದು. ಎಣ್ಣೆ ಕಾಯ್ದಿದ್ಯಾ ನೋಡೋಣ. ಓಕೆ. ಆಕ್ಚುಲಿ ಇವಾಗ ಇದನ್ನ ನೋಡಿದ್ಮೇಲೆ ಅನ್ನಿಸ್ತಾ ಇದೆ, ಇವಾಗ ದೊಡ್ಡದು ಚೈನ್ಸ್ ಬಂದಿದೆ ಅಥವಾ ಫ್ರಾಂಚೈಸ್ಗಳು ತಗೊಂಡ್ಬಿಟ್ಟಿದ್ದಾರೆ ಬರೀ ಈ ಸಾಬುದಾನದ್ದು ವಡೆ ಮಾಡೋ ಥರದ್ದು. ಸೊ ಅಲ್ಲಿಗೆಲ್ಲ ಹೋಗದೆ ನೀವೇ ಶುಚಿಯಾಗಿ ಆರೋಗ್ಯಕರವಾದ ಏನು ಸಾಬುದಾನ ವಡೆನ ಮನೇಲೆ ಮಾಡ್ಕೊಂಡು ತಿನ್ಬೋದು. ಆಮೇಲೆ ಎಷ್ಟು ಚೀಪ್ ವರ್ಕೌಟ್ ಆಗುತ್ತೆ ಗೊತ್ತಾ? ಹೌದಾ? ಹೊರಗಡೆಗೆ 20-25 ರೂಪಾಯಿಗೆಲ್ಲ ಸಿಗುವಂತ ವಡೆನ ನೀವು 20 ರೂಪಾಯಿ ಖರ್ಚು ಮಾಡಿದ್ರೆ ಮನೆ ಮಂದಿ ಎಲ್ಲ ತಿನ್ಬೋದು. ಕರೆಕ್ಟ್. ಆದ್ರೆ ಸೋಮವಾರತನ ಬಿಡ್ಬೇಕಲ್ವಾ? ಅದನ್ನ ಮಾಡೋ ಶ್ರಮ ಅದನ್ನ ಇವಾಗ ಯಾರು ತಗೊಳಕ್ ಸಿದ್ಧವಾಗಿರಲ್ವಲ್ಲ ಅದನ್ನ. ಬಟ್ ನಾನ್ ಮಾಡ್ದೆ ಅನ್ನೋ ಹೆಮ್ಮೆ ಏನಿರುತ್ತಲ್ಲ, ಅದು ನಿನ್ಗೆ ಏನ್ ಕೊಟ್ರು ಸಿಗಲ್ಲ, ಎಷ್ಟೇ ದುಡ್ಡು ಕೊಟ್ರು ಸಿಗಲ್ಲ. ನಾವೆಲ್ಲ ಹೊರಗಡೆ ಸೇರ್ಕೊಂಡು ಊಟಕ್ಕೆ ಅಂತ ಹೋಗ್ತೀವಿ, ಅಕೇಶನಲ್ಲಿ ಹೋಗ್ತಿರ್ತೀವಿ. ಆದ್ರೆ ಗೆಸ್ಟ್ಗಳನ್ನ ಕರ್ಕೊಂಡು ಹೊರಗೆ ಹೋಗೋದ್ರ ಬದಲು 1000 ಗಟ್ಲೆ ಖರ್ಚು ಮಾಡಿ ಅವ್ರಿಗೆ ಊಟ ಮಾಡ್ತೀವಿ ಅಂದ್ರೆ ಚೆನ್ನಾಗಿತ್ತು ಊಟ ಅಂತಾರೆ. ಆದ್ರೆ ಮನೇಲಿ ಮಾಡಿದ್ರೆ ಆ ಖುಷಿ ಅವ್ರಿಗೂ ಸಿಗುತ್ತೆ, ನಮಗೂ ಸಿಗುತ್ತೆ. ಅಯ್ಯೋ ಎಷ್ಟು ಚೆನ್ನಾಗ್ ಮಾಡಿದ್ರಿ ಗೊತ್ತಾ, ಇದೆಷ್ಟು ಚೆನ್ನಾಗಿತ್ತು, ಇದನ್ನ ಹೇಗೆ ಮಾಡಿದ್ರಿ, ಇದೆಲ್ಲ ಕೇಳ್ತಾರಲ್ಲ, ಆವಾಗ ಸಿಗೋ ಮಜಾನೇ ಬೇರೆ. ಫುಲ್ ಹೆಮ್ಮೆ. ಅಮ್ಮ ಇದನ್ನೆಲ್ಲ ಫುಲ್ ಸಿಕ್ಕಾಪಟ್ಟೆ ಕಾಂಪ್ಲಿಮೆಂಟ್ಸ್ ತಗೊಂಡ್ಬಿಟ್ಟಿದ್ರ ಅನ್ಸುತ್ತೆ. ಫುಲ್ ಖುಷಿಯಾಗಿ ಹೇಳ್ತಾ ಇದಾರೆ, ಹೆಂಗ್ ಮಾಡಿದ್ರಿ ಅದೇ ಹೆಂಗ್ ಮಾಡಿದ್ರಿ ಅಂತ ಕೇಳ್ತಾರೆ. ಸೊ ಅಮ್ಮ ಮನೆಗೆ ಊಟ ಕರೆದವರೆಲ್ಲ ಒಂದ್ ದೊಡ್ಡ ಕಾಂಪ್ಲಿಮೆಂಟ್ಸ್ ಕೊಟ್ಟೋಗ್ತಾರೆ ಅನ್ಸುತ್ತೆ. ಖಂಡಿತ. ತುಂಬಾ ಚೆನ್ನಾಗಿ ಮಾಡಿದಿರಾ ಶೈಲೇಶ್ ಅವ್ರೆ, ಹೇಗ್ ಮಾಡಿದ್ರಿ ಅಂತಲ್ಲ. ಅಲ್ಲ, ನನ್ ಗಂಡ ಎಲ್ಲರ ಹತ್ರನು ಹೇಳ್ಕೊಂಡ್ ಬರ್ತಾರೆ, ನನ್ನ ಹೆಂಡತಿ ಒಳ್ಳೆ ಕುಕ್ಕಪ್ಪ ಅಂತ. ಇದು ಸ್ವಲ್ಪ ಕೆಂಪಗಾದ್ರೆ ಗರಿ ಗರಿಯಾಗಿ ಆಗಿರುತ್ತೆ. ಇಷ್ಟಾದ್ರೆ ಸಾಕು. ಯಾಕೆಂದ್ರೆ ಇದು ಸಾಬುದಾನ ತುಂಬಾ ಲೈಟ್ ಆಗಿರುತ್ತೆ, ತುಂಬಾ ಬೇಗ ಸೀದ್ ಬಿಡುತ್ತೆ. ಆಯ್ತು ಅನ್ನೋ ಹೊತ್ತಿಗೆ ತೆಗೆದೇ ಹೋದ್ರೆ ಕೆಂಪಗಾಗ್ತಾ ಹೋಗುತ್ತೆ. ಓಕೆ. ಆದ್ರಿಂದ ಒಂದ್ ಹದಕ್ಕೆ ತೆಗೆದ್ಬಿಟ್ರೆ ಸರಿ. ಆಮೇಲೆ ಇದನ್ನ ಆರದ್ಮೇಲೆ ತಿಂದ್ರೆ ಅಷ್ಟು ಚೆನ್ನಾಗಿರಲ್ಲ, ಮೆತ್ತಗಾಗ್ಬಿಡತ್ತೆ. ಬಿಸಿ ಬಿಸಿಯಾಗಿನೇ ತಿಂದ್ರೆ ಚಂದ. ಗ್ಯಾಸ್ ಆಫ್ ಮಾಡಿ. ಜಯಶ್ರೀ, ಸಾಬುದಾನ ವಡ ರೆಡಿ. ಥ್ಯಾಂಕ್ ಯು. ಸೀದೆ ನೋಡ್ಕೋ ಅಲ್ವಾ? ಸೊ ಏನ್ ಕ್ರಿಸ್ಪಿ ಕ್ರಿಸ್ಪಿ ಆಗಿದೆ ಅಲ್ಲ ಫುಲ್ಲು. ಇದೆ ನೋಡಿ, ಆಲೂಗೆಡ್ಡೆ ಹಾಕಿರೋದ್ರಿಂದ ಅದು ಆ ಕ್ರಿಸ್ಪಿನೆಸ್ ಬರುತ್ತೆ ಅನ್ಸುತ್ತೆ. ಸಾಬುದಾನ ತುಂಬಾ ಲೈಟ್ ಇರುತ್ತೆ ನೆನೆದ ಮೇಲೆ, ಅದರಿಂದ ಅದು ಕರೆದಾಗ ತುಂಬಾ ಕ್ರಿಸ್ಪಿ ಆಗುತ್ತೆ. ಓಕೆ. ಈ ಸಾಬುದಾನ ಅನ್ನೋದು ಮೋಸ್ಟ್ಲಿ ಮಹಾರಾಷ್ಟ್ರೀಯನ್. ಇದು ಉಪವಾಸಕ್ಕೇನೆ ಮಾಡ್ತಾರೆ ಅಲ್ಲಿ. ಯಾಕೆಂದ್ರೆ ಶೇಂಗಾ ಉಪವಾಸಕ್ಕೆ ಬರುತ್ತೆ, ಸಾಬುದಾನ ಉಪವಾಸಕ್ಕೆ ಬರುತ್ತೆ, ಆಲೂಗಡ್ಡೆ ಬರುತ್ತೆ. ಅದನ್ನ ಮೂರನ್ನ ಮಾತ್ರ ಬಳಸಿದೀನಿ ಈಗ, ಬೇರೆ ಯಾವುದನ್ನು ಉಪಯೋಗಿಸಿಲ್ಲ. ಹಾಗಾದ್ರೆ ಅವಾಗ ಒಗ್ಗರಣೆ ಹಾಕಲ್ಲ ಅಂತ ಅಂದ್ರೆ ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಲ್ಲ ಅನ್ಸುತ್ತೆ? ಮೆಣಸಿನ್ಕಾಯಿ ಬರುತ್ತೆ ಉಪವಾಸಕ್ಕೆ. ಹೌದಾ? ಹುರುಗಡ್ಲೆ ಬರಲ್ಲ. ಓಕೆ. ಶೇಂಗಾ ಮಾತ್ರ ಬರೋದು. ಆಸಮ್ ಆಗಿದೆ ಅಮ್ಮ. ಗುಡ್, ಥ್ಯಾಂಕ್ ಯು. ನನ್ ಸ್ಪೆಷಲ್ ಟೇಸ್ಟ್ ಹೋಗುತ್ತೀರಾ? ಅದಕ್ಕೊಂಚೂರು ಸಾಸ್ ಹಾಕೊಂಡ್ರೆ ಸಕ್ಕದಾಗಿರುತ್ತೆ ಅನ್ಸುತ್ತಲ್ಲ? ಸಾಸು ಯೂಶ್ವಲಿ ಮಕ್ಳಿಗೆ ನಾವೆಲ್ಲ ಸಾಸ್ ಹಾಕೊಡ್ತೀವಿ. ಉಪವಾಸಕ್ಕೆ ಅಂತ ಮಾಡಿದಾಗ ನಾವು ತಿನ್ನಲ್ಲ ಸಾಸ್ನ. ಓಕೆ. ಸಾಸ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ, ತಿನ್ಬೋದು. ಸಕ್ಕದ ಎಮ್ಮಿಯಾಗಿದೆ. ನೀವ್ ಹೇಳ್ದಾಗ ಬಿಸಿ ಬಿಸಿಯಾಗಿ ತಿಂದ್ರೆ ಸಕ್ಕದಾಗಿರುತ್ತೆ ಅನ್ಸುತ್ತಲ್ಲ? ಎಷ್ಟು ಕೆಟ್ಟ ಬುದ್ಧಿ ಅಲ್ಲ, ನಿಮ್ ನಿಲ್ಸ್ಕೊಂಡು ಮಾಡ್ಕೊಟ್ಟಿದ್ದನ್ನೆಲ್ಲ ನಾನೊಬ್ಳೆ. ಇಲ್ಲ ಇಲ್ಲ, ತಿನ್ನು. ನಾನು ರೆಗ್ಯುಲರ್ ಆಗಿ ಮಾಡ್ತಾನೆ ಇರ್ತೀನಿ ಇದನ್ನ. ಓಕೆ. ಸಕ್ಕದಾಗಿದೆ. ಸಾಬುದಾನ ವಡೆ ಮಾಡುವ ವಿಧಾನ: ಮೊದಲಿಗೆ ಮಿಕ್ಸಿಂಗ್ ಬೌಲ್ಗೆ ನೆನೆಸಿದ ಸಾಬುದಾನ, ಸ್ಮ್ಯಾಶ್ ಮಾಡಿದ ಆಲೂಗಡ್ಡೆ, ಕೊತ್ತಂಬರಿ ಸೊಪ್ಪು, ಮೆಣಸಿನಕಾಯಿ, ಶೇಂಗಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು ಇವೆಲ್ಲವನ್ನು ಹಾಕಿ ಕಲಸಿ ಆ ಮಿಶ್ರಣವನ್ನು ವಡೆ ತರ ತಟ್ಟಿಕೊಂಡು ಕಾಯಿಸಿದ ಇಮಾಮಿ ಸನ್ಫ್ಲವರ್ ಎಣ್ಣೆಯಲ್ಲಿ ಹಾಕಿ ಕರೆದು ತೆಗೆದರೆ ಸಾಬುದಾನ ವಡೆ ಸವಿಯಲು ಸಿದ್ಧ. ಅಮ್ಮ, ಈಗ ನೆಕ್ಸ್ಟ್ ನಮ್ಮ ಸ್ನೇಹಿತರಿಗೋಸ್ಕರ, ನಮ್ಮ ವೀಕ್ಷಕರಿಗೋಸ್ಕರ ಏನ್ ಹೇಳ್ಕೊಡ್ತಾ ಇದ್ದೀರಾ? ನೆಕ್ಸ್ಟ್ ನಾವು ಜೋಳದ ಹಿಟ್ಟಿನಿಂದ ಒಂದು ಐಟಮ್ ಮಾಡ್ತೀವಿ, ಧಪಾಟಿ ಅಂತ. ಧಪಾಟಿ. ಓಕೆ. ಅದನ್ನ ಮಾಡೋಣ. ಯಾಕೆ ಇಷ್ಟೊಂದು ಸ್ಕೇರಿ ಆಗಿದೆ ಹೆಸರು ಧಪಾಟಿ? ದಬ್ಬಡಿ ಅನ್ನಂಗೆ.
ಅದ್ರ ಹೆಸರೇ ಹಾಗೆ. ಓಕೆ. ದಪಾಟಿ ಅಂದ್ರೆ ಏನಾರ ದಪಾಟಿ. 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 ಇದಕ್ಕೆ ಏನೇನ್ ಬಳಸ್ತಾ ಇದ್ದೀರಾ ಅಂತ ಹೇಳ್ಬಿಡಿ. ಜೋಳದ ಹಿಟ್ಟು, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಓಂ ಕಾಳು, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಉಪ್ಪು, ಅರಿಶಿನ, ಇಂಗು, ಅಚ್ಕಾರದ ಪುಡಿ ಇಷ್ಟು. ಸೊ ಇವಾಗ ಇದನ್ನ ಮಾಡೋ ವಿಧಾನದಲ್ಲಿ ಮೊದಲು ಏನ್ ಬೇಕು ನಿಮ್ಗೆ? ಮೊದಲು ಒಂದು ಬೌಲ್ ಬೇಕು. ಆಮೇಲೆ ಈ ಕಡೆಗೆ ಬಾಂಡ್ಲೆ ಇಟ್ಟು ಒಂದ್ ಸ್ವಲ್ಪನೇ ಎಣ್ಣೆ ಹಾಕು. ಅದಕ್ಕೆ ಸಾಟಿ ಹಾಕೊಳ್ಳೋದು ಅಂತೀವಲ್ಲ, ಅದನ್ನ ಮಾಡ್ಬೇಕು. ಅದು ಬಿಸಿ ಎಣ್ಣೆಲಿ ಹಾಕೋ? ಬಿಸಿ ಎಣ್ಣೆನೆ ಹಾಕ್ಬೇಕು. ಅಮ್ಮ ಇದು ಇಟ್ಬಿಟ್ಟು ಈಗ ಸ್ವಲ್ಪನೇ ಎಣ್ಣೆ ಹಾಕು, ಜಾಸ್ತಿ ಬೇಡ. ಓಕೆ. ಇಮಾಮಿ ಹೆಲ್ತಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈಗ ಜೋಳದ ಹಿಟ್ಟನ್ನ ಈ ಬೌಲ್ಗೆ ಹಾಕ್ತಾ ಇದ್ದೀನಿ. ಅರ್ಧ ಕಪ್ ಹಾಕ್ತೀನಿ. 1 ಸ್ಪೂನು ಕಡಲೆ ಹಿಟ್ಟು ಸಾಕು. ಕ್ರಿಸ್ಪಿಯಾಗಿ ಬರೋದಕ್ಕೆ ಅಂತ 2 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ತೀನಿ. ಆಮೇಲೆ ಓಂ ಕಾಳು, ಜೀರ್ಣಕ್ಕೆ ಒಳ್ಳೆಯದು. ನಾವೀಗ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದ್ದೀವಿ. ಅದರಿಂದ ಯಾವುದೇ ತೊಂದರೆ ಇಲ್ಲ. ಆದಾಗ್ಯೂ ಸೇಫರ್ ಸೈಡ್ ಹಾಕೊಳ್ಳೋದು ವಾಸಿ. ಜೀರಿಗೆ ಹಾಕಿದ್ದೀನಿ, ಕೊತ್ತಂಬರಿ ಹಾಕ್ತಾ ಇದ್ದೀನಿ, ಉಪ್ಪು ರುಚಿಗೆ ತಕ್ಕಷ್ಟು, ಅರಿಶಿನ, ಇಂಗು, ಅಚ್ಕಾರದ ಪುಡಿ. ಸೊ ಇಂಗು ಒಂದು ಚಿಟಿಕೆ ಅಲ್ಲ? ಸ್ವಲ್ಪ ಸಾಕು. ಯಾಕೆಂದ್ರೆ ಇದು ಇಂಗಿನ ಘಮಲು ಜಾಸ್ತಿ ಇದೆ, ಚೆನ್ನಾಗಿದೆ ಇಂಗು. ಹಾಕೊಳ್ಳಿ. ಸಾಕು ಸಾಕು ಸಾಕು. ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಮತ್ತೆ ಕಾಯೋದಕ್ಕೆ ಇಟ್ಬಿಡು. ಇದನ್ನ ಕಲಿಸ್ಕೊಳ್ಳೋದ್ರಲ್ಲೇನೆ ಎಣ್ಣೆ ಕಾಯ್ಬಿಡುತ್ತೆ. ನೀರು ಕೊಡು. ಇದು ಜೋಳದ ರೊಟ್ಟಿ ಬೇಗ ಜೀರ್ಣ ಆಗುತ್ತಾ? ಹೌದು, ಜೀರ್ಣ ಆಗುತ್ತೆ. ಚಪಾತಿಗಿಂತ ಬೇಗ ಜೀರ್ಣ ಆಗುತ್ತೆ. ಮತ್ತೆ ತಪ್ಪು ಚಪಾತಿ ಸ್ವಲ್ಪ ಹೀಟು ಅಂತೀವಲ್ಲ, ಅದು ಹೀಟ್ ಅಲ್ಲ, ತಂಪು ಜೋಳ. ಪೇಪರ್ ಕೊಡು ತಟ್ಟಕ್ಕೆ. ಏನ್ ಬೇಕು? ಪ್ಲಾಸ್ಟಿಕ್ ಕವರ್ ಕೊಡು. ಆಮೇಲೆ ನಮಗೆ ಚೂರು ಎಣ್ಣೆ ಬೇಕು. ಒಂದೆರಡು ಡ್ರಾಪ್ ತಟ್ಟಕ್ಕೆ ಅಲ್ಲ? ತಟ್ಟಕ್ಕೆ ಅಂದ್ರೆ ಕೈಗೆ ಅಂಟ್ಕೊಂಡು ವಾಪಸ್ ಬರ್ಬಾರ್ದಲ್ಲ ಅದು. ಅದರಿಂದ ಇದೇನು ತುಂಬಾ ತೆಳ್ಳಗೆ ಕಳಿಸ್ರೆ? ಇಲ್ಲ, ಮೀಡಿಯಂ ಆಗಿರುತ್ತೆ. ಇದು ತುಂಬಾ ಕ್ರಿಸ್ಪಿಯಾಗಿ ಬರಲ್ಲ, ಮೆತ್ತಗೆನೇ ಇರುತ್ತೆ ಇದು. ಓಕೆ. ಯಾರ ಹತ್ರ ಕಲ್ತ್ಕೊಂಡ್ರಿ ಅಮ್ಮ ಇದನ್ನ? ಇದೆಲ್ಲ ಅಮ್ಮ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತಾರೆ. ಆಲ್ ಫುಲ್ ಟ್ರೆಡಿಷನಲ್ ಅಡಿಗೆ ಅಲ್ಲ ಅಮ್ಮ? ಹೌದು, ಅಮ್ಮನ ಟ್ರೈನಿಂಗ್. ಹೌದು. ಇವಾಗ ಮೊದ್ಲೇನ್ ಸಮಸ್ಯೆ ಇರ್ತಿತ್ತು ಅಂದ್ರೆ, ನಮ್ಗೆ ಇದು ಸಿಗತ್ತಾ ಅಂತ, ಏನು ಜೋಳದ ಹಿಟ್ಟು ಸಿಗತ್ತಾ ಅನ್ನೋದು ಮೊದ್ಲು. ಅಯ್ಯೋ ಇಲ್ಲೆಲ್ಲ ಸಿಗಲ್ಲ ಜೋಳದ ಹಿಟ್ಟು ಅನ್ನೋದೆಲ್ಲ ಇರ್ತಿತ್ತು. ಇವಾಗ ಈಗ ಹಾಗಿಲ್ಲ ಸಮಸ್ಯೆ. ಎಲ್ಲಾ ಇಂಗ್ರೀಡಿಯೆಂಟ್ಸ್ ಎಲ್ಲ ಅಂಗಡಿಗಳಲ್ಲೂ ಸಿಗೋಕ್ ಶುರು ಆಗ್ಬಿಟ್ಟಿದೆ ಈಗ. ಆಮೇಲೆ ಇಷ್ಟೊಂದು ಈ ತರದ ಅಡಿಗೆಗಳು ಎಲ್ಲೋ ಒಂದು ನಾವು ಈ ವೆಸ್ಟರ್ನ್ ಅಡಿಗೆಗಳನ್ನ ತಿನ್ನೋದು ಇದೆಲ್ಲ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಮ್ಮ ಪುರಾತನ ಅಡಿಗೆಲಿ ಅದೆಲ್ಲ ಇರುತ್ತೆ, ಇದೆ, ನಮಗ್ ಅದ್ರ ರಿಯಲೈಸೇ ಆಗಿರಲ್ಲ. ಹೌದು. ಆಮೇಲೆ ನಮ್ಮ ಅಮ್ಮ ಅವರೆಲ್ಲ ಇದು ಹಿಂಗಿತ್ತು ಅಂತ ಹೇಳಿದಾಗ ಅಲ್ವಾ ಅಂತ. ಸ್ನೇಹಿತರೆ, ಹೀಗೆ ನಾನಾ ತರದ ಅಡಿಗೆಗಳು, ನಾನಾ ಪ್ರದೇಶದ ಅಡಿಗೆಗಳನ್ನ ಒಗ್ಗರಣೆ ಡಬ್ಬಿ ನಿಮ್ಗೋಸ್ಕರ ಇನ್ ಮುಂದೆ ತರುತ್ತೆ. ಚಪಾತಿ ರೆಡಿ ಆಗಿದೆ, ತಿಂದು ನೋಡು ಹೇಗಿದೆ ಅಂತ ಹೇಳು. ಓಕೆ. ಇದನ್ನ ನಾನು ಒಬ್ಳೆ ಟೇಸ್ಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಅನ್ಸುತ್ತೆ. ನಂಗೆ ಬೇಡ ಕಣೆ, ನಾನು ಸುಮಾರು ತಿಂದಿರ್ತೀನಿ. ನಾನು ನಿಮ್ಮನ್ನ ಕರೆಯೋದೇ ಇಲ್ಲ, ನಿಮ್ಮನ್ನ ಕೇಳೋದು ಇಲ್ಲ. ಅಂಕಲ್, ಹಾಯ್ ಅಂಕಲ್, ಹೇಗಿದ್ದೀರಾ? ಓಕೆ ಅಂಕಲ್, ನನಗೆ ಕಂಪನಿ ಬೇಕಾಗಿತ್ತು, ಸೊ ನಿಮ್ಮನ್ನ ಕರೆದೆ. ಯಾವುದಕ್ಕೆ? ಈ ಚಪಾತಿ ತಿನ್ನೋದಕ್ಕೆ. ಓ ಫೈನ್. ಟೇಸ್ಟ್ ಮಾಡೋಣ ಇಬ್ರು? ಶೋರ್. ಅಲ್ಲಿ ಬರಲ್ಲ, ಇಲ್ಲೇ ತಗೊಳ್ಳ? ನೋಡಿ, ನಿಮಗೆ ಧೈರ್ಯ ಇದ್ರೆ ಅಲ್ಲೇ ಇರಿ, ಅಥವಾ ನನ್ನ ಪಕ್ಕ ಬಂದ್ಬಿಡಿ. ತಿನ್ಲಾ? ನೀನ್ ತಗೋ. ಕಾನ್ಫಿಡೆನ್ಸ್ ಆಗಿ? ಫುಲ್ ಕಾನ್ಫಿಡೆನ್ಸ್?
ನನಗೆ ಇವ್ರ ಮೇಲೆ ಕಾನ್ಫಿಡೆನ್ಸ್ ಇದೆಯಲ್ಲ ಅದಕ್ಕೋಸ್ಕರ ಅಲ್ವಾ ಸಿ ಐ ನೋ ಅಂಕಲ್ ಇಸ್ ವೆರಿ ಸ್ವೀಟ್ ಅಂಕಲ್ ಇಸ್ ವೆರಿ ಸ್ವೀಟ್ ಐ ನೋ. ನಾನು ಖಾರನಾ? ಖಾರ ದಪಾಟಿ ತರ. ಧಪಾಟಿ ಮಾಡುವ ವಿಧಾನ: ಮೊದಲು ಒಂದು ಮಿಕ್ಸಿಂಗ್ ಬೌಲ್ಗೆ ಜೋಳದ ಹಿಟ್ಟು, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಓಂಕಾಳು, ಜೀರಿಗೆ, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಏಲಕ್ಕಿ ಪುಡಿ, ಅಚ್ಚಕಾರದ ಪುಡಿ, ಅರಿಶಿಣ ಇವೆಲ್ಲವನ್ನು ಹಾಕಿ ಕಲಸಿ ಆ ಮಿಶ್ರಣವನ್ನು ವಡೆಯಂತೆ ಮಾಡಿಕೊಂಡು ಕಾದ ಇಮಾಮಿ ಸನ್ಫ್ಲವರ್ ಎಣ್ಣೆಯಲ್ಲಿ ಕರೆದು ತೆಗೆದರೆ ದಪಾಟಿ ಸವಿಯಲು ಸಿದ್ಧ. ಲವ್ಲಿ ಬರ್ಡ್ಸ್ ಅಂಡ್ ಲವ್ ಬರ್ಡ್ಸ್. ಓಕೆ, ಇವಾಗ ಯಾರು ಟಿಪ್ಸ್ ಹೇಳ್ತೀರಾ? ಅಂಕಲ್ ಹೆಂಡತಿನ ಇಷ್ಟೊಂದು ಹೆಂಗಾಗಿಟ್ಟಿರೋದಕ್ಕೆ ಸೀಕ್ರೆಟ್ ಏನು? ಟೂ ಮಚ್ ಆಫ್ ಲವ್ ಅಂತ ಹೇಳ್ಬೇಡಿ, ಲಾಟ್ ಆಫ್ ಲವ್. ಅದೇ ಹೇಳೋಣ ಅನ್ಕೊಂಡಿದ್ದೆ, ನೀನೇ ಹೇಳ್ಬಿಟ್ಟೆ ಅದನ್ನ. ಸೊ ಅದ್ ಬಿಟ್ಟು ಇನ್ನೇನ್ ಸೀಕ್ರೆಟ್ ನಾನ್ ಹೇಳ? ಕಾನ್ಸ್ಟೆಂಟ್ ಸಪೋರ್ಟ್ 100 ಅಲ್ಲ. ದ ವೇ ಯು ಸಪೋರ್ಟ್ ನಾವು ನೋಡಿದ್ರೆ ಅಮ್ಮ ಶೂಟಿಂಗ್ ಮಾಡ್ಬೇಕಾದ್ರಲ್ಲ, ವೆರಿ ನೈಸ್. ಸೊ ಇವಾಗ ನೆಕ್ಸ್ಟ್ ಡಿಶ್ ಏನು? ನೆಕ್ಸ್ಟ್ ನಿನ್ಗೆ ಇದಕ್ಕೆ ನಾನು ಸಾಸು ಕೊಡ್ಲಿಲ್ಲ, ಚಟ್ನಿನೂ ಕೊಡ್ಲಿಲ್ಲ ಅಲ್ವಾ? ಇದು ಹಾಗೆ ತಿಂದ್ರು ಆಗುತ್ತೆ, ಸಖತ್ತಾಗಿದೆ. ಆದ್ರೂ ನಿನ್ಗೋಸ್ಕರ ಹೀರೆಕಾಯಿ ಚಟ್ನಿ ಮಾಡೋಣ ಅನ್ಕೊಂಡಿದ್ದೀನಿ. ಇದ್ರ ಜೊತೆನೂ ಚೆನ್ನಾಗಿರುತ್ತೆ. ಆಮೇಲೆ ಅದು ಎಸ್ಪೆಷಲಿ ರೊಟ್ಟಿ, ಚಪಾತಿ, ಪೂರಿ ಎಲ್ಲಕ್ಕೂ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಹೌದಾ? ನಾ ಹೀರೆಕಾಯಿ ಬಜ್ಜಿ ಮಾಡ್ತಾರಲ್ಲ ಅದ್ ನೋಡಿದೀನಿ. ಅಂದ್ರೆ ನಾಟ್ ಬೋಂಡಾ ತರ ಬಜ್ಜಿ, ಹೀರೆಕಾಯಿ ಬಜ್ಜಿ. ಹೀರೆಕಾಯಿ ಬೋಂಡಾ ಮಾಡೋದು ನೋಡಿದೀನಿ. ಇವಾಗ ಹೀರೆಕಾಯಿ ಬೋಂಡ ನೆಂಚ್ಕೊಳಕ್ಕೆ ಹೀರೆಕಾಯಿ ಚಟ್ನಿ. ಓಕೆ, ಇದಕ್ಕೆ ಏನೇನ್ ಬಳಸಿದ್ರ ಅಂತ ಒಂದ್ಸಲಿ ಹೇಳ್ಬಿಡಿ. ಸರಿ, ಹೀರೆಕಾಯಿ, ಹಸಿಮೆಣಸಿನಕಾಯಿ, ಉಪ್ಪು, ಎಳ್ಳು, ಹೀರೆಕಾಯಿ ಸಿಪ್ಪೆ, ಕರಿಬೇವು, ಸಾಸಿವೆ, ಹಿಂಗು. ಹೀರೆಕಾಯಿನ ಸಿಪ್ಪೆ ಎರಡು ಇಟ್ಕೊಂಡಿದ್ದೀರಾ? ಯೂಶ್ವಲಿ ನಾವೇನ್ ಮಾಡ್ತೀವಿ ಗೊತ್ತಾ, ಹೀರೆಕಾಯಿ ಪಲ್ಯ ಮಾಡಿದಾಗ ಆ ಸಿಪ್ಪೆನ ಬಿಸಾಕಲ್ಲ. ಹೀರೆಕಾಯಿನ ತೊಳೆದ್ಬಿಟ್ಟು ಸಿಪ್ಪೆ ಕೆರೆದು ತೆಗೆದ್ಬಿಡ್ತೀವಿ. ಆ ಸಿಪ್ಪೆಯಿಂದಾನೇ ಚಟ್ನಿ ಮಾಡೋದು. ಓಕೆ, ನಾನು ನೋಡ್ಬೋದಾ? ಖಂಡಿತ. ಓಕೆ, ಇದನ್ನ ಹಿಂಗೆ ಪೀಲ್ ಮಾಡಿದಾಗ ಅದನ್ನ ಹಂಗೆ ತಗೊಂಡಿಟ್ಕೊಂಡಿದ್ದೀರಾ? ಹೌದು. ತುಂಬಾ ಪಲ್ಯ ಮಾಡ್ತೀವಲ್ಲ, ಅವಾಗ ಇದೆಲ್ಲ ಸಿಪ್ಪೆ ವೇಸ್ಟ್ ಆಗುತ್ತೆ. ಅದನ್ನ ವೇಸ್ಟ್ ಮಾಡೋದ್ರ ಬದಲು ಇದರಿಂದ ಚಟ್ನಿ ಮಾಡ್ಬಿಡ್ತೀವಿ. ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಇದು. ಹೌದಾ? ಈಗ ಫಸ್ಟ್ ಒಂದ್ ಬಾಂಡ್ಲೆ ತಗೊಂಡು ಈ ಹೀರೆಕಾಯಿನ ಎಣ್ಣೆಲಿ ಬಾಡಿಸ್ಕೊಳ್ಳೋಣ. ಓಕೆ, ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಆರೋಗ್ಯಕ್ಕೆ ಒಳ್ಳೇದು, ತುಂಬಾ ಒಳ್ಳೇದು. ಮತ್ತೆ ಮೇಲೆ ಒಗ್ಗರಣೆ ಕೊಡೋಣ. ಈಗ ಸದ್ಯಕ್ಕೆ ಇಷ್ಟು ಸಾಕು. ಹೀರೆಕಾಯಿ ಹಾಕ್ತೀನಿ. ಇದು ಬಾಡಿಸ್ಕೊಳ್ಳೋದು ಅಂದ್ರೆ ಏನು, ಕ್ರಿಸ್ಪಿ ಆಗೋ ತನಕ ನೀವು ಬಾಡಿಸ್ಕೊತಿದ್ರೆ? ಇಲ್ಲ, ಬೇಯಬೇಕು. ಅದು ಎಣ್ಣೆಲಿ ಬೆಂದ್ಕೊಂಡ್ಬಿಟ್ರೆ, ಅಂದ್ರೆ ಹಸಿದಾದ್ರೆ ಹಸಿ ವಾಸನೆ ಬರುತ್ತೆ, ಆಮೇಲೆ ಬೇಗ ಹಾಳಾಗುತ್ತೆ. ಆದ್ರಿಂದ ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೊಂಡ್ರೆ ಅದು ಹಸಿ ವಾಸನೆನೂ ಹೋಗುತ್ತೆ. ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಇದು ಟೈಮ್ ಇತ್ತು ಅಂತ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲದೆ ಇದ್ರೆ ಹಾಗೇನೆ ಇಡೀದೇನೆ ಮೆಣಸಿನ್ಕಾಯಿ ಹಾಕೋಬಹುದು. ಆಮೇಲೆ ಈ ಸಿಪ್ಪೆ ಇದೆ ಇಲ್ಲ, ವೇಸ್ಟ್ ಮಾಡೋದು ಬೇಡ, ಹಾಕೊಂಡ್ಬಿಡೋಣ. ಅಲ್ಲ, ಇವಾಗ ಹೀರೆಕಾಯಿ ಕಟ್ ಮಾಡ್ತಾನೆ ಸಿಪ್ಪೆ ಸಮೇತ ಕಟ್ ಮಾಡಿದ್ರೆ ಮಾಡ್ಬೋದು. ಆದ್ರೆ ಪಲ್ಯಕ್ ಮಾಡೋವಾಗ ತೆಗಿತೀವಲ್ವಾ, ಅದನ್ನ ವೇಸ್ಟ್ ಮಾಡಲ್ಲ. ಇದೀಗ ನಿನಗೆ ತೋರ್ಸೋದಕ್ಕೆ ಅಂತಾನೆ ಈ ತರ ಫೀಲ್ ಮಾಡಿ ತೆಗೆದಿಟ್ಟು ತೋರಿಸ್ತಾ ಇದ್ದೀನಿ. ಅಂದ್ರೆ ಬರೀ ಸಿಪ್ಪೆದು ಮಾಡಬಹುದು ಅಂತ. ಇದಾಗಿದೆ. ಈಗ ಆಫ್ ಮಾಡೋಣ. ಸೊ ಬೆಂದಿದೆ ಅಂತ ಗೊತ್ತಾದ ತಕ್ಷಣ ಸಾಕು. ಮಿಕ್ಸಿ ಪಾಟ್ ತಗೋ ಹಾಕ್ಬಿಡೋಣ. ಎಳ್ಳನ್ನ ಹುರಿದು ಪುಡಿ ಮಾಡಿಟ್ಟಿದ್ದೀನಿ. ಇದನ್ನು ಸ್ವಲ್ಪ ಹಾಕ್ಬಿಡೋಣ. ಅಂದ್ರೆ ನೀವು ಇದನ್ನ ಮಾಡ್ಕೊಂಡಿರ್ತೀರಾ ಮನೇಲಿ ರೆಡಿ ಇಟ್ಕೊಂಡಿರ್ತೀರಾ? ನಾನು ಯೂಶ್ವಲಿ ನಮ್ ಕಡೆ ಈ ಕಡೆಗೆ ತೆಂಗಿನಕಾಯಿ ಎಲ್ಲ ಅಡಿಗೆಗೂ ಬಳಸ್ತೀರಲ್ಲ. ಹೌದು. ನಮ್ ಕಡೆ ಎಳ್ಳು ಪುಡಿ ಮತ್ತು ಶೇಂಗಾ ಪುಡಿ ಕಾಮನ್ ಆಗಿ ಎಲ್ಲ ಕೆಲವು ಪಲ್ಯ ತರಕಾರಿಗಳಿಗೆ, ಚಟ್ನಿಗೆ ಇದನ್ನೆಲ್ಲ ಉಪಯೋಗಿಸ್ತೀವಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ. ಆಮೇಲೆ ಸ್ವಲ್ಪ ಹುಣಸೆ ಹಣ್ಣು ಹಾಕೋಣ, ಟೇಸ್ಟ್ ಬರುತ್ತೆ. ಈಗ ಇದನ್ನ ಮಿಕ್ಸಿಗೆ ಹಾಕೊಂಡು ಬಂದ್ಬಿಡ್ತೀನಿ.
ಹೀಗಾಗಿದೆ ಇದೀಗ. ಆಕ್ಚುಲಿ ಅದನ್ನ ನೋಡಿದ್ರೆ ಇವಾಗ ಹೀರೆಕಾಯಿನ ಮಾಡಿರೋದು ಅಂತ ಅನ್ಸೋದೇ ಇಲ್ಲ. ಮಾಮೂಲಿ ನಮ್ ಕಾಯಿ ಚಟ್ನಿ ತರ ಕಾಣುತ್ತೆ, ಆದ್ರೆ ಟೇಸ್ಟ್ ಚೇಂಜ್ ಇರುತ್ತೆ. ಸ್ವಲ್ಪ ಎಣ್ಣೆ ಹಾಕು. ಸೊ ಇವಾಗ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಹಾಕಿದೀವಿ ಒಗ್ಗರಣೆಗೂ. ಜೊತೆಗೆ ಸಾಸಿವೆ ಹಾಕ್ತಾ ಇದ್ದೀನಿ. ಅದನ್ನ ಬೌಲ್ಗೆ ಹಾಕೊಂಡ್ಬಿಡೋದಮ್ಮ. ಅಂದ್ರೆ ಬೌಲ್ಗೆ ಹಾಕೊಂಡು ಆಮೇಲೆ ಇದರಲ್ಲೇನೆ ಒಗ್ಗರಣೆ ಹಾಕಿ ಕಲಿಸ್ಕೊಂಡ್ಬಿಡೋಣ. ಓಕೆ. ಇವಾಗ ಹೀರೆಕಾಯಿ ಚಟ್ನಿ ಹಾಕ್ತಾ ಇದಾರಲ್ಲ ಬೌಲ್ಗೆ, ಇದು ಇಷ್ಟೇ ಗಟ್ಟಿಯಾಗಿರ್ಬೇಕಾ? ಇದಕ್ಕೆ ನೀರ್ ಬೇಕೇ ಆಗಲ್ಲ. ಹೀರೆಕಾಯಿ ಫ್ರೆಶ್ ಆಗಿತ್ತು ಅಂದ್ರೆ ಅದು ಫ್ರೈ ಮಾಡಿ ಉಪ್ಪು ಹಾಕ್ತೀವಲ್ಲ ಅವಾಗ ನೀರ್ ಬಿಟ್ಕೊಂಡ್ಬಿಡುತ್ತೆ. ಅದು ತುಂಬಾ ಬಾಡ್ ಹೋಗಿದ್ರೆ ಮಾತ್ರ ಒಂದು ಚೂರು ಹಾಕ್ಬೇಕಾಗುತ್ತೆ. ಆದ್ರೆ ಗಟ್ಟಿ ಇದ್ರೇನೆ ಚಂದ. ಹಿಂಗ್ ಹಾಕ್ತಾ ಇದ್ದೀನಿ ನಾನು. ಇದಕ್ಕೆ ಬೇಕು ಅಂದ್ರೆ ಬೆಳ್ಳುಳ್ಳಿ ಹಾಕ್ಬೋದು ಒಗ್ಗರಣೆಗಲ್ಲ, ತಿರುಕೋಬೇಕಾದ್ರೆ. ಹಾ ಇಲ್ಲ, ಇದನ್ನ ಇದ್ ಮಾಡ್ತೀವಲ್ಲ, ಫ್ರೈ ಮಾಡ್ತಾ ಇರ್ತೀವಲ್ಲ ಅದ್ರ ಜೊತೆಗೆ ಹಾಕೊಂಡ್ಬಿಡ್ಬೇಕು. ಓಕೆ. ಜೋಳದ ರೊಟ್ಟಿ ಕೂಡ ತುಂಬಾ ಸಖತ್ತಾಗಿರುತ್ತೆ. ಹೌದಾ? ಅಂಕಲ್, ನೀವು ಅಡಿಗೆ ಕೆಲಸದಲ್ಲಿ ಅಮ್ಮಂಗೆ ಹೆಲ್ಪ್ ಮಾಡ್ತೀರಾ ಅಥವಾ ಟೇಸ್ಟಿಂಗ್ ಅಲ್ಲಿ ಮಾತ್ರ ಹೆಲ್ಪಿಂಗಾ? ಟೇಸ್ಟಿಂಗ್ ನಲ್ಲಿ ಹೆಚ್ಚು ಹೆಲ್ಪ್ ಮಾಡೋದು. ಅಮ್ಮ ಅಡಿಗೆ ಅವಳದು ಒಂದೊಂದ್ಸಾರಿ ಅವಳದು ಶೂಟಿಂಗ್ 6 ಗಂಟೆಗೆ ಬಿಡ್ತಾಳೆ ಪಿಕಪ್. ಆ ತರ ಇದ್ದಾಗ ಅರ್ಧ ಮಾಡಿರ್ತಾಳೆ. ನಾರ್ಮಲಿ ಅವಳೇ ಮಾಡೋದು, ಎಲ್ಲಾನು ಮಾಡಿರ್ತಾಳೆ. ಮತ್ತೆ ಒಂದೊಂದ್ಸಾರಿ ಆಮೇಲೆ ಫಿನಿಶಿಂಗ್ ಟಚ್ ನೀವು ಕೊಡ್ತೀರಾ? ಫಿನಿಶಿಂಗ್ ಟಚ್ ಆಮೇಲೆ ಹೇಳಿ ನನಗೆ ಅಡಿಗೆ ಮಾಡೋದು ಯಾರಿಗೂ ಹೇಳಲ್ಲ ನಾನು. ಆಯ್ತು. ನಿನಗೆ ಈ ಚಟ್ನಿ ಕೊಡೋದ್ಕಿಂತ ಮುಂಚೆ ನಿನಗೊಂದು ಪುಟ್ಟ ಅತಿಥಿನ ಪರಿಚಯ ಮಾಡ್ತೀನಿ. ಪುಟ್ಟ ಅತಿಥಿನ? ಹಾ. ಯಾರು? ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ನೋಡೋಕೆ ಅಂತಾನೆ ನನ್ನ ಮೊಮ್ಮಗ ಬಂದಿದ್ದಾನೆ. ಅಭಿ ಬಾಬಾ. ಅಯ್ಯೋ, ಎಷ್ಟು ವೈಟ್ ಆಗಿ ಬರ್ತಿದ್ದಾನೆ. ಹಾಯ್, ಏನ್ ನಿನ್ನ ಹೆಸರು? ಅಭಿನವ್. ಸಚ್ ಎ ಕ್ಯೂಟ್ ನೇಮ್. ಕೊಡು ಆಂಟಿಗೆ ಈ ಚಟ್ನಿ ಕೊಡ್ಬೇಕಂತ. ಹೀರೆಕಾಯಿ ಚಟ್ನಿ ನಿಂಗೋಸ್ಕರ ರೆಡಿ. ಥ್ಯಾಂಕ್ ಯು. ಇವಾಗ ಹೀರೆಕಾಯಿ ಚಟ್ನಿ ಯಾರು ತಿಂತಾರೆ ನನ್ನ ಜೊತೆ? ಅಭಿನವ್ ತಿಂತಾನ? ನೀ ತಿಂತೀಯಾ? ಸ್ವಲ್ಪ ಕಣೋ ಪ್ಲೀಸ್, ಸ್ವಲ್ಪ ತಿನ್ನೋ ಪ್ಲೀಸ್. ಖಾರ ಇಷ್ಟ. ಹೌದಾ? ಎರಡು ಇಷ್ಟ. ಓಕೆ. ಸೊ ಈ ಖಾರನ ಟೇಸ್ಟ್ ಮಾಡಕ್ ಮುಂಚೆ ಒಂದ್ ವಿಷಯ ಹೇಳ್ಬಿಡ್ತೀನಿ. ಏನೋ ಹ್ಯಾಪಿ ಗ್ರ್ಯಾಂಡ್ ಪೇರೆಂಟ್ಸ್ ಅಂತಾರಲ್ಲ, ಅದ್ರ ಮುಖದಲ್ಲಿ ಕಾಣಿಸ್ತಾ ಇದೆ ಸಂತೋಷ. ಮೊಮ್ಮಗನ್ ಕರ್ಕೊಂಡ್ ಬಂದಿರೋದು ಇದು ಒಟ್ಟು ಮುದ್ದೋಗಿದೆ ಅಲ್ಲ ಅಭಿನವ್? ಓಕೆ, ಇವಾಗ ಟೇಸ್ಟ್ ಮಾಡ್ಬೇಡ. ಚಟ್ನಿನ ಇದು ಸರಿ ಅಲ್ಲ ಅಮ್ಮ, ಬರೀ ಚಟ್ನಿ ತಿನ್ನಿಸ್ತಾ ಇದಾರ ಅಮ್ಮ. ಮೊದ್ಲು ದಪಾಟಿ ಮಾಡ್ದೆ ತಾನೆ, ಅದ್ರ ಜೊತೆಗೆ ತಿನ್ಬೇಕಪ್ಪ. ಹಂಗೇನ್ ಗೊತ್ತಿತ್ತು? ಒಂದ್ ಕೆಲ್ಸ ಮಾಡು, ನೀ ನಮ್ಮನೆಗ್ ಬಾ, ಜೋಳದ ರೊಟ್ಟಿ ಜೊತೆ ಈ ಚಟ್ನಿ ಮಾಡ್ಕೊಡ್ತೀನಿ. ಚೆನ್ನಾಗಿ. ಹಾ, ಸೂಪರ್ ಕಾಂಬಿನೇಷನ್. ಓಕೆ, ಇವಾಗ ಟೇಸ್ಟ್ ಮಾಡ್ಲಾ? ಆಕ್ಚುಲಿ ಇದನ್ನ ಟೇಸ್ಟ್ ಮಾಡ್ತಿದ್ರೆ ಒಂಥರ ಇದು ತೊಕ್ತಿಂದಂಗೆ ಅನ್ನಿಸ್ತಾ ಇದೆ ನಂಗೆ. ಅಂದ್ರೆ ಒಂದು ಹದವಾಗಿ ಇದು ಹೀರೆಕಾಯಿನ ಮಾಡಿದಾರೆ ಅಂತ ಚಾನ್ಸೇ ಇಲ್ಲ. ಬೆಟ್ ಕಟ್ತೀನಿ ಯಾರ ಇದನ್ನ ಕೊಟ್ಬಿಟ್ಟು ಯಾವ್ದ್ರಿಂದ ಮಾಡಿದಾರೆ ಹೇಳಿ ಅಂದ್ರೆ ಅಲ್ಲ. ಗೆಸ್ ವಾಟ್ ಅಂತೆಲ್ಲ ಹಾಕ್ಬಿಟ್ಟು ಇದನ್ನ ಕೊಡ್ಬೋದು. ಸಕ್ಕಲ ನೀವ್ ಹೇಳಿದ್ ಕರೆಕ್ಟು. ಜೋಳದ ರೊಟ್ಟಿ ಜೊತೆ ಖಾರ ಖಾರವಾಗಿ ನೆನ್ಸ್ಕೊಂಡ್ರೆ ಸಕ್ಕದಾಗಿ ಸ್ವಲ್ಪ ಬೆಣ್ಣೆ ಹಾಕೊಂಡ್ಬಿಟ್ರೆ, ಬೆಣ್ಣೆ ಹಾಕ್ಬಿಟ್ರೆ ಸೂಪರ್. ಹೀರೆಕಾಯಿ ಚಟ್ನಿ ಮಾಡುವ ವಿಧಾನ: ಒಂದು ಬಾಣಲಿಯಲ್ಲಿ ಹಿಮಾಮಿ ಸನ್ಫ್ಲವರ್ ಎಣ್ಣೆ, ಅದಕ್ಕೆ ಹೆಚ್ಚಿದ ಹೀರೆಕಾಯಿ, ಮೆಣಸಿನಕಾಯಿ, ಸುಲಿದ ಹೀರೆಕಾಯಿ ಸಿಪ್ಪೆ ಇವೆಲ್ಲವನ್ನು ಹಾಕಿ ಬಾಡಿಸಿ. ಆ ಮಿಶ್ರಣವನ್ನು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಶೇಂಗಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆ ಹಣ್ಣು ಇವೆಲ್ಲವನ್ನು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಅದನ್ನು ಒಂದು ಬೌಲ್ಗೆ ಹಾಕಿಕೊಳ್ಳಿ. ನಂತರ
ಮತ್ತೊಂದು ಬಾಣಲಿಯಲ್ಲಿ ಇಮಾಮಿ ಸನ್ಫ್ಲವರ್ ಎಣ್ಣೆ ಹಾಕಿ ಅದು ಕಾದ ನಂತರ ಅದಕ್ಕೆ ಸಾಸಿವೆ, ಇಂಗು, ಕರಿಬೇವು ಇವೆಲ್ಲವನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡು ಹೀರೆಕಾಯಿ ಮಿಶ್ರಣಕ್ಕೆ ಹಾಕಿ ಕಲಸಿ. ಈಗ ರುಚಿಕರವಾದ ಹೀರೆಕಾಯಿ ಚಟ್ನಿ ಸವಿಯಲು ಸಿದ್ಧ. ಸೊ ಫಸ್ಟ್ ಇವಾಗ ಅಂಕಲ್ನ ಕೇಳೋಣ, ಏನಮ್ಮ ನಮ್ಮ ಒಗ್ಗರಣೆ ಡಬ್ಬಿ ಹೇಗಿತ್ತು? ಆಕ್ಚುಲಿ ಬೇಜಾರಾಯ್ತು ನನಗೆ. ಅಯ್ಯಯ್ಯ, ಯಾಕೆ? ಹೌದು ಮತ್ತೆ ಅಲ್ವೇ, ಮನೆಯಲ್ಲೂ ಡೈಲಿ ಅವಳ ಕೈಯಿಂದ ಊಟ ಮಾಡಿ ಮಾಡಿ ಬೇಜಾರಾಗಿದ್ರೆ ನೀನು ಇಲ್ಲೂ ಅವಳನ್ನ ಕಳ್ಸಿದ್ಯಲ್ಲ. ಸರಿ ಹೋಯ್ತು. ಬಟ್ ಆಕ್ಚುಲಿ ಇಟ್ ವಾಸ್ ಜಸ್ಟ್ ಅ ಜೋಕ್. ಫಸ್ಟ್ ಹೇಳಿದ್ದು ಶಿ ಈಸ್ ಎ ವೆರಿ ಗುಡ್ ಕುಕ್ ಐ ಟೆಲ್. ಅದನ್ನ ನಾವು ಹೇಳ್ತೀವಿ ಇವಾಗ ಅಲ್ವಾ? ಅಂದ್ರೆ ಅವಳಿಗೆ ಒಂದು ಇಂಟ್ರೆಸ್ಟ್ ಇದೆ, ಹೊಸ ಹೊಸ ಡಿಶ್ ಬೇರೆ ಬೇರೆ ಕಡೆದೆಲ್ಲ ಕಲಿಬೇಕು ಅಂತ. ನಾವು ಟ್ರಾನ್ಸ್ಫರ್ ಆದಾಗ ಬೇರೆ ಬೇರೆ ಊರಿನಲ್ಲಿದ್ವಿ, ಬೆಲ್ಗಾಂನಲ್ಲಿದ್ವಿ, ದೆನ್ ಗುಲ್ಬರ್ಗಾದಲ್ಲಿದ್ವಿ, ಸಕಲೇಶ್ಪುರದಲ್ಲಿದ್ವಿ, ಹಾಗೆ ಸೌತ್ ಕ್ಯಾನ್ರಾದ್ದು, ನಾರ್ತ್ ಕರ್ನಾಟಕ, ಹೈದರಾಬಾದ್ ಎಲ್ಲಾನು ಅವಳಿಗೆ ಕಲಿಬೇಕು ಅನ್ನೋದು ಇಂಟ್ರೆಸ್ಟ್ ಇದೆ. ಹೌದು, ದಟ್ ಝೀಲ್ ಇಸ್ ದೇರ್. ಹೌದು. ಸೊ ದ್ಯಾಟ್ ಐ ಅಪ್ರಿಷಿಯೇಟ್. ಐ ಆಮ್ ವೆರಿ ಪ್ರೌಡ್ ಆಫ್ ಹರ್. ಹೌ ಸ್ವೀಟ್. ಅದಿದ್ರೇನೆ ಏನು ಕಲ್ತು ಹೊಸಾದ್ ಮಾಡ್ಬೇಕು ಅನ್ನೋ ಆಸೆ ಇದ್ರೇನೆ ಮಾಡಕ್ ಸಾಧ್ಯ. ಏನೋ ಒಂದ್ ಮಾಡ್ಬೇಕು, ಕಲ್ತ್ರು ಅಯ್ಯೋ ಮಾಡ್ಬೇಕಾ ಅಂತ ಮಾಡ್ಬಿಟ್ರೆ ಅದೇನ್ ಚೆನ್ನಾಗಿರುತ್ತೆ ಅಲ್ವಾ? ಎಕ್ಸ್ಪೆರಿಮೆಂಟ್ ಮಾಡ್ಬೇಕಂತನೂ ಇದೆ, ಜನಕ್ಕೆ ಕರೆದು ಕೊಡ್ಬೇಕಂತನೂ ಇದೆ. ಅದಕ್ಕೆ ನೀನ್ ಕರಿತಾ ಇರೋದು, ಅದಕ್ಕೆ ಅಮ್ಮ ಅಂತ ಹೇಳೋದು. ಆಮೇಲೆ ಇನ್ನೊಂದೇನು ಗೊತ್ತಾ, ಕಲಿತಾ ನಾವು ಕಲಿಸ್ತಾ ಕಲಿಬಹುದು. ಇವಾಗ ನಾನು ಅಮ್ಮನ ಕೈ ರುಚಿ ಮಾಡಿದ್ನಲ್ಲ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ, ಆವಾಗ ಎಷ್ಟು ಐಟಮ್ಗಳು ಮಾಡ್ತಾ ಇದ್ವಿ ಅಂದ್ರೆ ಅದರಲ್ಲಿ ಎಷ್ಟೋ ನನ್ಗೆ ಹೊಸದಾಗಿ ರೆಸಿಪಿ ಸಿಕ್ಕು ಅದನ್ನು ನಾನು ಒಂದ್ಸಲ ಮನೇಲಿ ಮಾಡ್ಕೊಂಡು ಇಲ್ಲಿಗೆ ಬಂದು ಮಾಡ್ತಾ ಇದ್ದೆ. ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ? ಬೇರೆಯವ್ರಿಗೆ ಕಲಿಸೋದಕ್ಕೆ ಅಂತ ನಾವು ಕಲಿತೀವಲ್ಲ, ಅದರಿಂದ ಎಷ್ಟೊಂದು ವಿಶೇಷ ತಿಂಡಿಗಳೆಲ್ಲ ಕಲ್ತ್ಕೋಬಹುದು. ಅದೇ ಖುಷಿ ನಮ್ಗೆ. ಅದು ಎಲ್ಲಿ ಸಾಧ್ಯ ಹೇಳಿ? ನಮ್ಮ ಒಗ್ಗರಣೆ ಡಬ್ಬಿಲ್ ಮಾತ್ರ ಸಾಧ್ಯ. ಓಕೆ, ಸೊ ನಿಮ್ಮಿಬ್ಬರಿಗೂ ಥ್ಯಾಂಕ್ಸ್ ಹೇಳ್ದೆ. ಅದು ಎಲ್ಲರಿಗಿಂತ ಮುಖ್ಯವಾಗಿ ಅಭಿನವ್, ಥ್ಯಾಂಕ್ ಯು ಸೋ ಮಚ್ ಕಂದ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ನೆಕ್ಸ್ಟ್ ಟೈಮ್ ನೀನು ಬಂದ್ಬಿಟ್ಟು ನಮ್ಮ ಒಗ್ಗರಣೆ ಡಬ್ಬಿಲ್ ಅಡ್ಗೆ ಹೇಳ್ಕೊಡ್ತೀಯಾ? ಏನ್ ಬರುತ್ತೆ ನಿಂಗೆ? ಥ್ಯಾಂಕ್ ಯು. ಏನ್ ಹೇಳ್ಕೊಡ್ತೀಯಾ? ಏನ್ ಹೇಳ್ಕೊಡ್ತೀಯಾ? ಏನ್ ಹೇಳ್ಕೊಡ್ತೀಯಾ? ಕೊಡು, ಥ್ಯಾಂಕ್ ಯು ಕೊಡು. ಏನ್ ಹೇಳ್ಕೊಡ್ತೀಯಾ? ರೆಡಿಮೇಡ್ ಪಾಸ್ತಾ. ರೆಡಿಮೇಡ್ ಪಾಸ್ತಾ. ನಮ್ಮ ಒಗ್ಗರಣೆ ಡಬ್ಬಿಗೆ ಬಂದಿದ್ದಕ್ಕೆ ನಿಮ್ಗೆ ಒಂದು ಟೋಕನ್ ಆಫ್ ಥ್ಯಾಂಕ್ಸ್ ಅಂತ ಹೇಳ್ಬೋದು, ಒಂದು ಗಿಫ್ಟ್ ವೌಚರ್ ನಿಮ್ಗೋಸ್ಕರ. ಅಶುಭೆದ್ರಾ ವೆಂಚರ್ಸ್ ಅವರಿಂದ ಒಂದು ಗಿಫ್ಟ್ ವೌಚರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಜಯಶಂಕರ್ ಸ್ಯಾರಿ ಪ್ಯಾಲೇಸ್ ಅವರಿಂದ ಗಿಫ್ಟ್ ವೌಚರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಒಗ್ಗರಣೆ ಡಬ್ಬಿಗೆ ಬಂದು ತುಂಬಾ ನಮ್ಮ ವೀಕ್ಷಕರು ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದ್ರು. ಅಮ್ಮನ ಕೈ ಮೇಲೆ ಇವತ್ತು ಬರ್ತಾ ಇದ್ದೀರಾ, ಸೊ ಆದ್ರಿಂದ ಆ ಕೊರತೆನೂ ನೀಗಿಸಿದ್ರಿ. ಹಾಗೆ ನಮಗೂ 3-4 ವಿಧವಾದ ಅಡುಗೆಗಳನ್ನ ಹೇಳ್ಕೊಟ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ನಿನ್ಗೂ ಥ್ಯಾಂಕ್ಸ್ ಕಣೆ. ನನಗೆ ನೀನು ಹೇಳ್ದಂಗೆ ತುಂಬಾ ದಿನ ಆಗಿತ್ತು ನಮ್ಮ ಒಗ್ಗರಣೆ ಡಬ್ಬಿ ಅಡುಗೆ ಮನೆಗೆ ಬಂದು. ನನಗಂತೂ ನಿಜವಾಗ್ಲೂ ಇವತ್ತು ಹಳೆದೆಲ್ಲ ನೆನಪಾಗ್ತಾ ಇದೆ. ನಾನು ಎಷ್ಟೆಷ್ಟು ಐಟಮ್ಗಳನ್ನ ಮಾಡಿದ್ದೆ, ಜನ ಎಲ್ಲ ಎಷ್ಟು ತಿಂದು ಖುಷಿ ಪಟ್ಟಿದ್ರು, ನೋಡಿ ಖುಷಿ ಪಟ್ಟಿದ್ರು, ಮಾಡ್ಕೊಂಡು ತಿಂದು ಖುಷಿ ಪಟ್ಟಿದ್ರು. ಈಗ ಇವತ್ತು ತಿರ್ಗಾ ನಾನು ಬರೋ ಹಾಗೆ ಆಯ್ತಲ್ಲ, ನನಗೆ ಅದು ತುಂಬಾನೇ ಖುಷಿ ಆಗ್ತಾ ಇದೆ. ಮತ್ತೆ ಹೀಗೆ ನೀನು ಕರೆಸ್ತಾ ಇರು, ನಾನು ಬರ್ತೀನಿ. ಒಗ್ಗರಣೆ ಡಬ್ಬಿ ಕಾರ್ಯಕ್ರಮನ ಇಬ್ರು ಸೇರಿ ನಡೆಸ್ಕೊಳ್ಳೋಣ. ಖಂಡಿತ ಖಂಡಿತ, ಖುಷಿ ಆಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹೀಗೆ ಸ್ನೇಹಿತರೆ, ವಿಧ ವಿಧ ಪ್ರಾಂತ್ಯದ ಅಡುಗೆಗಳನ್ನ ನಮ್ಮ ಒಗ್ಗರಣೆ ಡಬ್ಬಿಲಿ ನಿಮಗೋಸ್ಕರ ಹೊತ್ತು ತರ್ತೀವಿ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಇಂದಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಹೊಸ ಅತಿಥಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.